ಎಲ್ಲ ಸ್ನೇಹಿತರಿಗೆ ನಮಸ್ತೆ. ಶುಕ್ರವಾರ ಸಂಜೆಯ ನಮ್ಮ ಕಲ್ಪತರು ನಾಲೆಜ್ ಸೆಷನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಜೊತೆ ವಿಮಲ್ ಜೈನ್ ಇದ್ದಾರೆ. ಇವರು ಬುದ್ಧ ಹೋಲಿಸ್ಟಿಕ್ ಹೀಲಿಂಗ್ ಸೆಂಟರ್ ಇದರ ಫೌಂಡರ್. ಬೆಂಗಳೂರಿನಲ್ಲಿ ಇವರ ಸಂಸ್ಥೆ ಇದೆ. ಅವರ ಮಿಷನ್ ಜನರನ್ನ ಅವರಲ್ಲಿರುವಂತಹ ಪೊಟೆನ್ಷಿಯಲ್ ಏನಿದೆ, ಸಾಮರ್ಥ್ಯ ಏನಿದೆ, ಅದನ್ನ ಅವರಿಗೆ ರಿಯಲೈಸ್ ಮಾಡಿಕೊಟ್ಟು, ಅವರಿಗೆ ಮನವರಿಕೆ ಮಾಡಿಕೊಟ್ಟು ಅವ್ರ ಲೈಫನ್ನ ಚೇಂಜ್ ಮಾಡುವಂತಹ ಒಂದು ಮಿಷನ್ ಅನ್ನ ಇಟ್ಕೊಂಡಿರುವಂತವ್ರು. ಹಲವಾರು ಸೆಮಿನಾರ್ಸ್, ವರ್ಕ್ಶಾಪ್ ಗಳನ್ನ ಕಂಡಕ್ಟ್ ಮಾಡಿದ್ದಾರೆ ವಿಮಲ್ ಜೈನ್ ಅವರು. ಅವರ ಸಿಗ್ನೇಚರ್ ಪ್ರೋಗ್ರಾಮು ಆಲ್ಕೆಮಿ, ದ ಸೈನ್ಸ್ ಆಫ್ ಲೈಫ್ ಟ್ರಾನ್ಸ್ಫಾರ್ಮೇಶನ್. ಅದೇ ವಿಷಯದ ಬಗ್ಗೆ ಇವತ್ತು ನಮ್ಮ ಜೊತೆ ಅವರು ಮಾತಾಡ್ತಾರೆ. ಇದು ಅಲ್ಲದೆ ಮೈಂಡ್ ಪವರ್, ರೇಖಿ, ಯೋಗ, ಪ್ರಾಣಾಯಾಮ, ಧ್ಯಾನ, ಚಕ್ರ ಧ್ಯಾನ, NLP, ಮುದ್ರಾ ಹೀಲಿಂಗ್, ಮುದ್ರಾ ಥೆರಪಿ, ಪಾಸ್ಟ್ ಲೈಫ್ ರಿಗ್ರೆಷನ್, ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಪರ್ಸನಲ್ ಕೌನ್ಸಿಲಿಂಗ್ ಕೂಡ ಮಾಡ್ತಾರೆ. ಹಿಪ್ನೋಥೆರಪಿ ಇರ್ಬೋದು, ಇನ್ನರ್ ಚೈಲ್ಡ್ ಹೀಲಿಂಗ್, ಸ್ಪಿರಿಚುವಲ್ ಹೀಲಿಂಗ್, ಹೀಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಬೇಕಾದಂತಹ ಹಲವು ಪ್ರೋಗ್ರಾಮ್ಗಳನ್ನ ಕಲಿತು ನೂರಾರು ಜನರಿಗೆ ಜೀವನದಲ್ಲಿ ದಾರಿದೀಪವಾಗಿದ್ದಾರೆ, ಆಶಾ ಕಿರಣವಾಗಿದ್ದಾರೆ. ಅವರು ನಮ್ಮ ಜೊತೆಗೆ ಇವತ್ತು ಇರೋದು ನಮಗೆ ತುಂಬಾ ಖುಷಿ ಕೊಟ್ಟಿದೆ. ವಿಮಲ್ ಸರ್, ತಮಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತೇನೆ. ನಮಸ್ತೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಧನ್ಯವಾದಗಳು. ಎಲ್ಲ ಪಾರ್ಟಿಸಿಪೆಂಟ್ಸ್ ಗಳಿಗೂ ಕೂಡ ಮತ್ತೊಮ್ಮೆ ಸ್ವಾಗತ. ಓವರ್ ಟು ವಿಮಲ್ ಸರ್. ವಿಮಲ್ ಸರ್, ಪ್ಲೀಸ್ ಯು ಮೇ ಸ್ಟಾರ್ಟ್ ದ ಸೆಷನ್. ಇವತ್ತು ಸೆಷನ್ ಕನ್ನಡದಲ್ಲೇ ಇರುತ್ತೆ, ಕನ್ನಡದಲ್ಲಿ ಮಾತಾಡ್ತಾರೆ ಅವರು. ಶಿ ಈಸ್ ಆಲ್ಸೋ ವೆಲ್ ವರ್ಸ್ಡ್ ಇನ್ ಹಿಂದಿ ಅಂಡ್ ಇಂಗ್ಲಿಷ್, ಸೊ ಯು ಕ್ಯಾನ್ ಆಲ್ಸೋ ಆಸ್ಕ್ ಕ್ವೆಶ್ಚನ್ಸ್ ಇನ್ ಹಿಂದಿ ಅಂಡ್ ಇಂಗ್ಲಿಷ್. ಥ್ಯಾಂಕ್ ಯು ಸೋ ಮಚ್ ವಿಮಲ್ ಸರ್. ಮತ್ತೊಮ್ಮೆ ನಿಮಗೆ ಥ್ಯಾಂಕ್ ಯು ಗುರುದತ್ತಿ. ಥ್ಯಾಂಕ್ ಯು ಸೋ ಮಚ್. ಸೊ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಗುರುದತ್ ಮತ್ತೆ ನಮ್ಮ ಕಲ್ಪತರು ನಾಲೆಜ್ ಸೆಷನ್ ಏನಿದೆ ಅದರ ಸಂಪೂರ್ಣ ತಂಡಕ್ಕೆ ನನ್ನ ತುಂಬಾ ಧನ್ಯವಾದಗಳು. ನನ್ನನ್ನು ಇಲ್ಲಿ ಕರೆಸಿ ಈ ಒಂದು ವೇದಿಕೆಯನ್ನು ಕೊಟ್ಟಿರೋದಕ್ಕೆ I am really humbled to be on this platform and to give introduction about alchemy and how I got alchemy and what is alchemy is all about. So alchemy ಅಂದ್ರೆ ಏನು, ಮತ್ತೆ ಇದನ್ನ ನಾನು ಹೇಗೆ ಪಡೆದೆ, ಮತ್ತೆ ನಾನು ಹೇಗೆ ನನ್ನ ಜೀವನವನ್ನ ಬದಲಾವಣೆ ಮಾಡಿಕೊಂಡು ಬೇರೆಯವ್ರ ಜೀವನದಲ್ಲೂ ಕೂಡ ಬದಲಾವಣೆ ತರುವಂತ ಒಂದು ಈ ಸೈನ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಇದೆಲ್ಲ ಹೇಗಾಯ್ತು ಅಂತ ಇದರ ಬಗ್ಗೆ ಇವತ್ತು ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಆದಷ್ಟು ಕನ್ನಡದಲ್ಲೇ ಮಾತಾಡ್ತೀನಿ. ಬಟ್ ನಿಮ್ಗೆ ಗೊತ್ತಿದೆ, ಬೆಂಗಳೂರಲ್ಲಿ ಕನ್ನಡ ಅಂದ್ರೆ ಅದು ಕನ್ನಡ ಅಲ್ಲ, ಕಂಗ್ಲೀಷು. ಸೊ ಈ ಕಡೆ ಕನ್ನಡನೂ ಅಲ್ಲ, ಈ ಕಡೆ ಇಂಗ್ಲೀಷು ಅಲ್ಲ, ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದೀವಿ. ಸೊ ಹಂಗಾಗಿ ನಾನು ಕೂಡ ಈ ಚೌಚೌ ಭಾಷೆನೇ ಮಾತಾಡ್ತೀನಿ. ದಯವಿಟ್ಟು ಕ್ಷಮಿಸಿ ಅದಕ್ಕೆ, ಯಾರಾದರೂ ತುಂಬಾ ಕನ್ನಡ ಪ್ರಿಯರು ಆಗಿದ್ರೆ. ಕನ್ನಡದಲ್ಲೇ ಮಾತಾಡ್ತೀನಿ, ಆದ್ರೂ ಕೂಡ ಅಲ್ಲಲ್ಲಿ ಇಂಗ್ಲೀಷ್ ಬಂದ್ಬಿಡತ್ತೆ. ಸೊ ಅಭ್ಯಾಸ ಬಲ ಏನು ಮಾಡೋಕ್ಕಾಗಲ್ಲ ಅಂತ. ಓಕೆ, ಆಲ್ ರೈಟ್. ಸೊ ನನ್ನ ಸೆಷನ್ಗಳನ್ನು ಸಾಮಾನ್ಯವಾಗಿ ನಾನು ಒಂದು 3 ಬಾರಿ ಓಂಕಾರ ಉಚ್ಚಾರಣೆಯಿಂದ ಶುರು ಮಾಡ್ತೀನಿ. ಸೊ ಮೇ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಸಿಟ್ ಕಂಫರ್ಟಬಲಿ. ಆರಾಮ್ಸೆ ಕೂತ್ಕೊಳ್ಳೋಣ. 3 ಬಾರಿ ಓಂಕಾರ ಉಚ್ಚಾರಣೆ ಮಾಡೋಣ. ಕಣ್ಗಳನ್ನು ಮುಚ್ಚಿ, ನಿಮ್ಮ ಬೆನ್ನು ಕತ್ತು ನೇರವಾಗಿರಲಿ. ಕೆಲವೊಂದು ಆಳವಾದ ಉಸಿರಾಟಗಳನ್ನು ಮಾಡಿ. ಡೀಪ್ ಬ್ರೀದಿಂಗ್ ಮಾಡಿ. ಪೂರ್ತಿ ಉಸಿರನ್ನು ಒಳಗೆ ತಗೊಳ್ಳಿ, ಪೂರ್ತಿ ಉಸಿರನ್ನು ಹೊರಬಿಡಿ. ಪ್ರತಿಯೊಂದು ಉಸಿರಾಟದಲ್ಲಿ ದೇಹ ಮನಸ್ಸು ರಿಲ್ಯಾಕ್ಸ್ ಆಗ್ತಾ ಇದೆ. ನೀವು ಆಳವಾದ ವಿಶ್ರಾಂತಿಗೆ ಜಾರ್ತಾ ಇದ್ದೀರಿ ಅಂತ ಫೀಲ್ ಮಾಡ್ಕೊಳ್ಳಿ. 3 ಬಾರಿ ಓಂಕಾರದ ಉಚ್ಚಾರಣೆ ಮಾಡೋಣ. ಇನ್ಹೇಲ್ ಮಾಡಿ. ಮತ್ತೊಮ್ಮೆ ಇನ್ಹೇಲ್.
ರಿಲ್ಯಾಕ್ಸ್ ಅಂಡ್ ಫೀಲ್ ದ ಬ್ಯೂಟಿಫುಲ್ ರೆಸನೆನ್ಸ್ ಆಫ್ ಓಂಕಾರ ಥ್ರೂಔಟ್ ಯೋರ್ ಬಾಡಿ. ಸಂಪೂರ್ಣ ದೇಹದಲ್ಲಿ ಓಂಕಾರದ ಒಂದು ಪ್ರತಿಧ್ವನಿಯನ್ನ ಫೀಲ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನು ಜೋಡಿಸಿ, ಎರಡು ಹಸ್ತಗಳನ್ನು ಪರಸ್ಪರ ಚೆನ್ನಾಗಿ ಉಜ್ಜಿ, ಎರಡು ಕೈಗಳು ಸ್ವಲ್ಪ ಬೆಚ್ಚಗಾದ ಮೇಲೆ ನಿಮ್ಮ ಎರಡು ಹಸ್ತಗಳನ್ನು ನಿಮ್ಮ ಕಣ್ಣುಗಳ ಮೇಲೆ ಇಟ್ಟು ನಿಧಾನಕ್ಕೆ ಕಣ್ಗಳನ್ನು ಉಸ್ತಾ ಮುಖವನ್ನು ಸ್ಪರ್ಶ ಮಾಡ್ತಾ ನಿಮ್ಮ ಎರಡು ಕೈಗಳಲ್ಲಿ ನೋಡ್ತಾ, ನಿಮ್ಮ ಹಸ್ತಗಳಲ್ಲಿ ನೋಡ್ತಾ ನಿಮ್ಮ ಕಣ್ಗಳನ್ನು ತೆಗಿ. All right. So thank you so much for joining this beautiful evening. First of all, once again, ಗುರುದತ್ ಮತ್ತೆ ಕಲ್ಪತರು ಫೌಂಡೇಶನ್ ಅಥವಾ ಕಲ್ಪತರು ನಮ್ಮ ಸಂಸ್ಥೆ ಏನಿದೆ ಅವ್ರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನಿಜವಾಗ್ಲೂ ಈ ಪ್ಲೇಟ್ಫಾರ್ಮ್ ಮೇಲೆ ನಾನು ಮಾತಾಡೋದಕ್ಕೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ಇವತ್ತಿನ ಟಾಪಿಕ್ ಆಲ್ಕೆಮಿ. ಆಲ್ಕೆಮಿ ಅಂದ್ರೆ ಏನು, ನಾನು ಈ ಆಲ್ಕೆಮಿನ ಹೇಗೆ ಪಡೆದೆ, ಮತ್ತೆ ಆಲ್ಕೆಮಿಯಿಂದ ನಮ್ಮ ಜೀವನವನ್ನು ನಾವು ಹೇಗೆ ಪರಿವರ್ತನೆ ಮಾಡಬಹುದು, ಇದರ ಬಗ್ಗೆ ನಾನು ಮಾತಾಡ್ತೀನಿ. ನನ್ನ ವಾಯ್ಸ್ ಎಲ್ರಿಗೂ ಕೇಳಿಸ್ತಾ ಇದೆಯಲ್ವಾ? ಐ ಆಮ್ ಕ್ಲಿಯರ್ಲಿ ಆಡಿಬಲ್ ಅಲ್ವಾ? ಆಲ್ ರೈಟ್, ಥ್ಯಾಂಕ್ ಯು ಸೋ ಮಚ್. ಸೊ ಆಲ್ ರೈಟ್. ಸೊ ಆಲ್ಕೆಮಿ ಬಗ್ಗೆ ನಾನು ಏನೇ ಮಾತಾಡಕ್ಕೆ ಮುಂಚೆ ನಾನು ಅದರ ಹಿನ್ನೆಲೆ ಹೇಳಬೇಕಾಗತ್ತೆ. ಆ ಹಿನ್ನೆಲೆನೆ ನನ್ನ ಸ್ವಂತ ಕತೆ. ನನ್ನ ಇಂಟ್ರೊಡಕ್ಷನ್ ಈಗಾಗಲೇ ಗುರುದತ್ ಅವ್ರು ಕೊಟ್ಟಿದ್ದಾರೆ. ತುಂಬ ಒಳ್ಳೆ ಇಂಟ್ರೊಡಕ್ಷನ್ ಕೊಟ್ಟರು. ಅಷ್ಟು ಇಂಟ್ರೊಡಕ್ಷನ್ ನಂದು ಇದೆಯೋ ಇಲ್ಲ ಅಂತ ನನಗೆ ಗೊತ್ತಿಲ್ಲ, ಆದರೆ ಕೊಟ್ಟಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಬಿಕಾಸ್ ನಮ್ಮ ಗಂಡಸರಿಗೆ ಏನಂದರೆ ಫುಲ್ ಕನ್ಫ್ಯೂಷನ್, ನನಗೆ ದೊಡ್ಡ ಕನ್ಫ್ಯೂಷನ್. ಹೊರಗಿನವ್ರು ಎಲ್ಲರೂ ನನಗೆ ಹೇಳ್ತಾರೆ, ಸರ್ ನಿಮ್ಗೆ ಎಷ್ಟು ನಾಲೆಜ್ ಇದೆ, ಸರ್ ನಿಮ್ಗೆ ಎಷ್ಟು ನಾಲೆಜ್ ಇದೆ, ಸರ್ ನಿಮ್ಗೆ ಎಷ್ಟೆಲ್ಲ ಗೊತ್ತಿದೆ, ಸರ್ ನಿಮ್ಗೆ ಎಷ್ಟೆಲ್ಲ ಗೊತ್ತಿದೆ ಅಂತ. ಮನೆಗೆ ಬಂದಿದ ತಕ್ಷಣ ಹೆಂಡತಿ ಹೇಳ್ತಾರೆ, ರೀ ನಿಮ್ಗೆ ಏನು ಗೊತ್ತಿಲ್ಲ, ಸುಮ್ಮನಿರಿ. ನಾನು ಫುಲ್ ಕನ್ಫ್ಯೂಷನ್, ನನ್ಗೆ ನಿಜವಾಗ್ಲೂ ಗೊತ್ತಿದ್ಯೋ ಅಥವಾ ಗೊತ್ತಿಲ್ವೋ ಅಂತ. ಸೊ ನಮ್ಮ ಭಾರತೀಯ ಗಂಡಸರಿಗೆ ಇದೊಂದು ದೊಡ್ಡ ಕನ್ಫ್ಯೂಷನ್ ಯಾವಾಗ್ಲೂ ಇರುತ್ತೆ. ಎನಿವೆ, ಜಸ್ಟ್ ಆನ್ ದ ಲೈಟರ್ ನೋಟ್, ನನ್ನ ಕತೆ ಶುರು ಮಾಡೋದಕ್ಕೆ 45 ನಿಮಿಷ ಟೈಮ್ ಮಾತ್ರ ಇದೆ. ಸೊ ನಾನು 45 ನಿಮಿಷದ ಒಳಗಡೆ ಅಥವಾ 5-10 ನಿಮಿಷ ಹೆಚ್ಚು ಕಮ್ಮಿ ಆದರೆ ದಯವಿಟ್ಟು ಕ್ಷಮಿಸಿ ನನಗೆ. ನಾನು 6 ಗಂಟೆ ಒಳಗಡೆ ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಆಮೇಲೆ ಎಲ್ಲ ನಿಮ್ಮ ಪ್ರಶ್ನೆಗಳನ್ನು ಕೂಡ ತಗೊಳ್ತೀನಿ. ಸೊ ನನ್ನ ಕತೆ ಶುರು ಮಾಡಬೇಕು ಅಂದರೆ 3 ಬಿಗಿನಿಂಗ್ ಪಾಯಿಂಟ್ಸ್ ಇದೆ. ಮೊದಲನೇ ಪಾಯಿಂಟು, ನಾನು ಮೊದಲನೇ ತರಗತಿಯಲ್ಲಿ ಇದ್ದಾಗ ಚಡ್ಡಿಯಲ್ಲಿ ಪಟ್ಟಿ ಮಾಡಿಬಿಟ್ಟಿದೆ. ಅಲ್ಲಿಂದ ನನ್ನ ಕತೆ ಶುರು ಆಗತ್ತೆ. ಅದು ಒಂದು ದೊಡ್ಡ ಸ್ಟೋರಿ. ಅಲ್ಲಿಂದ ಶುರು ಮಾಡೋದು ಇವತ್ತು ಬೇಡ. ಎರಡನೇ ಬಿಗಿನಿಂಗು, ನಾನು 9ನೇ ತರಗತಿಯಲ್ಲಿರುವಾಗ ಅವಳು 10ನೇ ತರಗತಿಯಲ್ಲಿದ್ದು, ನನ್ನ ಫಸ್ಟ್ ಕ್ರಶ್. ಅಲ್ಲಿಂದ ಶುರು ಆಗತ್ತೆ. ಬಟ್ ಆ ಕಥೆನೂ ಇವತ್ತು ಬೇಡ. ಇವತ್ತು ಶುರು ಮಾಡೋಣ 3ನೇ ಬಿಗಿನಿಂಗಿಂದ. ಆ 3ನೇ ಬಿಗಿನಿಂಗ್ ಶುರು ಆಗೋದು ಸುಮಾರು ಇವತ್ತಿಂದ 12 ವರ್ಷದ ಹಿಂದೆ, 12-13 ವರ್ಷದ ಹಿಂದೆ, 2008-9. ನಾನು ಮಾರ್ವಾಡಿ ಫ್ಯಾಮಿಲಿಯಿಂದ ಬಿಲಾಂಗ್ ಮಾಡ್ತೀನಿ. ವಿಮಲ್ ಜೈನ್ ಅಂತ. ಮಾರ್ವಾಡಿ ಅಂದರೆ ರಾಜಸ್ಥಾನ್ ಬೇಸಿಕ್ಕು, ಬಟ್ ಬಾರ್ನ್ ಆ್ಯಂಡ್ ಬ್ರಾಟ್ ಅಪ್ ಆಲ್ಮೋಸ್ಟ್ ಇನ್ ಕರ್ನಾಟಕ. ಮೊದಲು ಹುಬ್ಳಿ ಡಿಸ್ಟ್ರಿಕ್ಟಲ್ಲಿ ಇದ್ವಿ. 1993 ಇಂದ ಬೆಂಗಳೂರಲ್ಲಿ ಇದ್ದೀವಿ. ಸೊ ಸುಮಾರು 28 ವರ್ಷದಿಂದ ಬೆಂಗಳೂರಲ್ಲೇ ಇರೋದು. ಹಾಗಾಗಿ ಚೆನ್ನಾಗಿ ಕನ್ನಡ ಕೂಡ ಮಾತಾಡ್ತೀನಿ, ನಿಮಗೆ ಗೊತ್ತಾಗ್ತಾ ಇದೆ. ಸೊ 2008-9 ಮೆಡಿಕಲ್ ಸ್ಟೋರ್ ಇತ್ತು ನನಗೆ. ವಿ ಆರ್ ಫ್ರಮ್ ಬಿಸ್ನೆಸ್ ಬ್ಯಾಕ್ಗ್ರೌಂಡ್. ಜೀವನದಲ್ಲಿ ಎಲ್ರಿಗೂ ಒಂದಿಲ್ಲ ಒಂದು ತೊಂದರೆ ಇದ್ದೇ ಇರುತ್ತೆ. ನನಗೂ ಕೆಲವೊಂದು ತೊಂದರೆ ಇತ್ತು, ಸಂಬಂಧಗಳಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಇತ್ತು, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇತ್ತು, ಮತ್ತೆ ಇನ್ನು ಕೆಲವೊಂದು ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಸ್ ಇತ್ತು. ಸೊ ಪ್ರಾಬ್ಲಮ್ಸ್ ಇದ್ದಾಗ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ, ಈ ಪ್ರಾಬ್ಲಮ್ಗಳಿಗೆ ಉಪಾಯ ಹುಡ್ಕೋದಕ್ಕೆ ಅಲ್ಲಿ ಇಲ್ಲಿ ಅಂತ ಹೋಗ್ತೀವಿ. ಹೇಗೆ ಈಗ ನಿಮ್ಮಲ್ಲಿ ಕೆಲವರು ನನ್ನ ಹತ್ರ ಬರ್ತೀರಿ, ಕೆಲವರು ಗುರುದತ್ ಅವ್ರ ಹತ್ರ ಹೋಗ್ತೀರಿ, ರೇಖಿ ಹೀಲಿಂಗ್ ಮಾಡಿ ಸರ್, ಪಾಸ್ಟ್ ಲೈಫ್ ಥೆರಪಿ ಮಾಡಿ ಸರ್, ಅದು ಮಾಡಿ ಸರ್, ಇದು ಮಾಡಿ ಸರ್ ಅಂತ. ಹಾಗೇನೆ ನಾನು ಕೂಡ ನನ್ನ ಪ್ರಾಬ್ಲಮ್ಗಳನ್ನು ತಗೊಂಡು ಅಲ್ಲಿ ಇಲ್ಲಿ ಅಂತ ಹೋಗ್ತಾ ಇದ್ದೆ. ಸುಮಾರು ಗುರುಗಳ ಹತ್ರ ಹೋಗಿ ರೇಖಿ ಕಲಿತೆ, ಪಾಸ್ಟ್ ಲೈಫ್ ರಿಗ್ರೆಷನ್ ಕಲಿತೆ, ಸಂಮೋಹಿನಿ ವಿದ್ಯೆ ಕಲಿತೆ, ಮತ್ತೆ ಸುಮಾರು 40+ ಡ್ರಗ್ಲೆಸ್ ಥೆರಪೀಸ್ಗಳನ್ನು ಕಲ್ತಿದ್ದೀನಿ. 40ಗಿಂತ ಹೆಚ್ಚು ಡ್ರಗ್ಲೆಸ್ ಥೆರಪೀಸ್ಗಳನ್ನು ಕಲ್ತಿದ್ದೀನಿ. ಅದು ಕಲಿತು ನನ್ನ ಮೇಲೆ ನಾನು ಪ್ರಯೋಗ ಮಾಡ್ಲಿಕ್ಕೆ ಶುರು ಮಾಡಿದೆ. ಬಟ್ ನನ್ನ ಪ್ರಾಬ್ಲಮ್ ಒಂದು ಚೂರು ಈ ಕಡೆಯಿಂದ ಆ ಕಡೆ ಆಗಲಿಲ್ಲ. ಆದರೆ ನಂದು ಒಂದು ಅಭ್ಯಾಸ ಏನಂದ್ರೆ, ನಾನು ಏನೇ ಕಲ್ತರೂ ಕೂಡ ಒಂದು ಹೇಳ್ಕೊಡ್ಬೇಕು, ಎರಡನೇದು ಬೇರೆಯವ್ರ ಮೇಲೆ ಅದರ ಪ್ರಯೋಗ ಮಾಡಬೇಕು. ಸೊ ನಾನು ಹೀಲಿಂಗು, ಹಿಪ್ನೋಥೆರಪಿ, ಪಾಸ್ಟ್ ಲೈಫ್ ರಿಗ್ರೆಷನ್ ಇದೆಲ್ಲ ಕಲ್ತಿದ ತಕ್ಷಣ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಶುರು ಮಾಡಿದೆ 2009-10 ಆ ಸಮಯದಲ್ಲಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಶುರು ಮಾಡಿದೆ. ನನ್ನ ಹತ್ರ ತುಂಬಾ ಜನ ಅವರ ಪ್ರಾಬ್ಲಮ್ಸ್ಗಳನ್ನು ತಗೊಂಡು ಬರೋರು. ಅವರ ಪ್ರಾಬ್ಲಮ್ಗಳಿಗೆ ನಾನು ಏನೋ ಒಂದು ಟೆಕ್ನಿಕ್ ಹೇಳ್ಕೊಡ್ತಾ ಇದ್ದೆ, ಏನೋ ಒಂದು ಥೆರಪಿ ಮಾಡ್ತಾ ಇದ್ದೆ. ಅವರೆಲ್ಲರೂ ಅವರ ಪ್ರಾಬ್ಲಮ್ಸ್ಗಳು ಸಾಲ್ವ್ ಮಾಡ್ತಾ ಇದ್ರು. ಐ ಆಮ್ ದ ಬೆಸ್ಟ್ ಹೀಲರ್ ಅಂಡ್ ಬೆಸ್ಟ್ ಥೆರಪಿಸ್ಟ್. ನಾನು ಎಲ್ಲೆಲ್ಲಿ ಇವತ್ತಿನ ತನಕನೂ 80% ನಾನು ಯಾವ್ಯಾವ ಥೆರಪಿ ಅಥವಾ ಹೀಲಿಂಗ್ ಮಾಡಿದ್ದೀನಿ, 80% ರಿಸಲ್ಟ್ ಇದೆ. 80% ಪ್ರಾಬ್ಲಮ್ಸ್ ವಾಸಿ ಆಗಿದೆ. 20% ನಾನು ಮಾಡೋಕ್ಕಾಗಲಿಲ್ಲ.
80% ರಿಸಲ್ಟ್ಸ್ ಬರೋರೆಲ್ಲ. ಅವಾಗ ನಾನು ಜಾಸ್ತಿ ತಲೆ ಕೆಡ್ಸ್ಕೊಳ್ತಾ ಇರಲಿಲ್ಲ, ಯಾಕಂದ್ರೆ ಬಿಸ್ನೆಸ್ ಇತ್ತು, ಜೊತೆಗೆ ಇದನ್ನು ಮಾಡ್ತಾ ಇದ್ದೆ. ಬರೋರಿಗೆಲ್ಲ ಹೀಲಿಂಗ್ ಮಾಡ್ತಾ ಇದ್ದೆ, ಹಿಪ್ನೋಥೆರಪಿ ಮಾಡ್ತಾ ಇದ್ದೆ, ಪಾಸ್ಟ್ ಲೈಫ್ ರಿಗ್ರೆಷನ್ ಮಾಡ್ತಾ ಇದ್ದೆ, ಸ್ಪಿರಿಟ್ ರಿಲೀಸ್ಮೆಂಟ್, ಅದು ಇದು ಹಾಳು ಮುಳು ಎಲ್ಲ ಮಾಡಿ ಅವ್ರು ಏನೇ ಪ್ರಾಬ್ಲಮ್ ಇದ್ರು ಕೂಡ 10ರಲ್ಲಿ ಒಂದು 4 ಜನ ಈಸಿಯಾಗಿ ಅವ್ರಿಗೆ ನಾನು ಹೀಲ್ ಮಾಡ್ಬಿಡ್ತಾ ಇದ್ದೆ. 10ರಲ್ಲಿ ಇನ್ನೂ ಒಂದು 4 ಜನರಿಗೆ ಸ್ವಲ್ಪ ಕಷ್ಟ ಪಡ್ಬೇಕಿತ್ತು, ಆದ್ರೆ ಸ್ವಲ್ಪ ಎಫರ್ಟ್ ಹಾಕೊಂಡು ಸ್ವಲ್ಪ ಮಲ್ಟಿಪಲ್ ಸೆಷನ್ಸ್ ತಗೊಂಡು ಅವ್ರಿಗೂ ಕೂಡ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡುವಂತ ಇದು ಆಗ್ತಿತ್ತು, ಸಾಲ್ವ್ ಮಾಡಕ್ ಆಗ್ತಿತ್ತು. ಇನ್ನು 10ರಲ್ಲಿ ಇಬ್ಬರಿಗೆ ಮಾತ್ರ, ಅಂದ್ರೆ 100ರಲ್ಲಿ 20 ಜನರಿಗೆ, 20% ಜನರಿಗೆ ನಾನು ಏನೇ ಮಾಡಿದ್ರು ಕೂಡ ನಾನು ಅವರ ಪ್ರಾಬ್ಲಮ್ನ ಸಾಲ್ವ್ ಮಾಡಕ್ ಆಗ್ತಾ ಇರಲಿಲ್ಲ. ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ಮೈ ಸೆಲ್ಫ್, ನಾನು ಕೂಡ ಆ 20% ಜನರಲ್ಲೇ ಸೇರ್ಕೊಂಡಿದ್ದೆ. ನನ್ನ ಹತ್ರ ಬರೋರು ಸೇಮ್ ಪ್ರಾಬ್ಲಮ್ಸ್ ತಗೊಂಡು ಬರೋರು, ಸಂಬಂಧಗಳಲ್ಲಿ ಪ್ರಾಬ್ಲಮ್ ಇರ್ಬೋದು, ಹಣಕಾಸಿನ ಪ್ರಾಬ್ಲಮ್ ಇರ್ಬೋದು, ಅಥವಾ ಬೇರೆ ಏನೋ ಇರ್ಬೋದು, ಅವ್ರಿಗೆ ಏನೋ ಒಂದು ಥೆರಪಿ ಮಾಡಿದ್ರೆ ಏನೋ ಒಂದು ಕಾರ್ಗರ ಆಗ್ತಾ ಇತ್ತು, ಅವ್ರ ಪ್ರಾಬ್ಲಮ್ಗಳಿಂದ ಅವ್ರು ಹೊರಗಡೆ ಬರ್ತಾ ಇದ್ರು. ಆದ್ರೆ ಅದೇ ಸೇಮ್ ಟೆಕ್ನಿಕ್ ನನ್ನ ಮೇಲೆ ನಾನು ಅಳವಡಿಸಿದಾಗ ನನ್ನ ಪ್ರಾಬ್ಲಮ್ಗಳಿಂದ ನನ್ನ ಒಂಚೂರು ಆ ಕಡೆ ಈ ಕಡೆ ಆಗ್ತಾ ಇರಲಿಲ್ಲ, ಪ್ರಾಬ್ಲಮ್ ಹಂಗೆ ಉಳ್ಕೊಂಡಿತ್ತು. ಆದ್ರೆ ಹೇಗೆ ಈ ರಾಕೆಟ್ಗೆ ಕುಂಡಿ ಮೇಲೆ ಎಲ್ಲಿ ತನಕ ಬೆಂಕಿ ಬೀಳಲ್ಲ, ಅಲ್ಲಿ ತನಕ ರಾಕೆಟ್ ಓಡಲ್ವೋ, ಅಲ್ಲಿ ತನಕ ನಮ್ಮ ಕುಂಡಿ ಮೇಲೂ ಕೂಡ ಬೆಂಕಿ ಬೀಳ್ಬೇಕು, ಅವಾಗ ಮಾತ್ರ ನಾವು ಫಾಸ್ಟ್ ಹೋಗ್ತೀವಿ, ಅಲ್ಲಿ ತನಕ ಫಾಸ್ಟ್ ಹೋಗಲ್ಲ ಅಲ್ವಾ. ಸೊ ನನಗೆ ಅವಾಗ ಜೀವನ ಹೆಂಗೋ ನಡೀತಾ ಇತ್ತು, ತುಂಬಾ ತೊಂದರೆ ಏನಿರ್ಲಿಲ್ಲ, ತೊಂದರೆಗಳಿತ್ತು, ತೊಂದರೆ ಸ್ವಲ್ಪ ಇದ್ರು ಕೂಡ ದೊಡ್ಡದಿದ್ರು ಕೂಡ ನಮ್ಗೇನಂದ್ರೆ ಎದುರುಗಡೆ ಅವನ ಕೈ ಕಟ್ಟಾದ್ರೂ ಕೂಡ ಅದು ನಮ್ ನೋವಾಗಲ್ಲ. ಆದ್ರೆ ನನ್ನ ಚಿಕ್ಕ ಬೆರಳಲ್ಲಿ ಒಂದು ಚಿಕ್ಕ ಕಟ್ ಆಯ್ತು ಅಂದ್ರೂ ಕೂಡ ಅದು ನನ್ಗೆ ತುಂಬಾ ಜಾಸ್ತಿ ನೋವಾಗತ್ತೆ. ಆ ನೋವಿಗಿಂತ ಈ ನೋವು ನನ್ಗೆ ಜಾಸ್ತಿ ಅನ್ಸುತ್ತೆ. ಹಾಗೆ ನಮ್ಗೆಲ್ರಿಗೂ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದ್ದಾಗ ನಾವು ಅಲ್ಲಿ ಇಲ್ಲಿ ಹುಡುಕ್ತಾ ಹೋಗ್ತೀವಿ, ಬಟ್ ಪರಿಹಾರ ಸಿಕ್ತೋ ಇಲ್ವೋ ನಡ್ಕೊಂಡು ಹೋಗ್ತಾ ಇರತ್ತೆ. ಇಲ್ಲಿ ತನಕ ನಡ್ಕೊಂಡು ಹೋಯ್ತು ಅಂದ್ರೆ 2014-15 ಇಲ್ಲಿಂದ ನನ್ನ ಜೀವನದ ಕ್ಲೈಮ್ಯಾಕ್ಸ್ ಶುರು ಆಗತ್ತೆ. ಇದು ನಿಜವಾದ ನನ್ನ ಲೈಫ್ ಸ್ಟೋರಿ ನಾನು ನಿಮ್ಗೆ ಹೇಳ್ತಾ ಇರೋದು, ಕತೆ ಅಲ್ಲ. ಇವಾಗ ಕತೆ ಅನ್ಸುತ್ತೆ, ಬಟ್ ಅವಾಗ ಅದು ಕತೆ ಇರಲಿಲ್ಲ. ಐ ವಾಸ್ ಗೋಯಿಂಗ್ ಥ್ರೂ ದಟ್ ಹೆಲ್ ಆಫ್ ಲೈಫ್. 2013 ಎಂಡಲ್ಲಿ ನಾನು ಡಿಸೈಡ್ ಮಾಡಿದೆ, ಇನ್ನು ನಾನು ಬಿಸ್ನೆಸ್ ಮಾಡೋದು ಬೇಡ, ಐ ವಾಂಟ್ ಟು ಮೇಕ್ ಮೈ ಕೆರಿಯರ್ ಇನ್ ದಿಸ್ ಹೀಲಿಂಗ್ ಆ್ಯಂಡ್ ಹಿಪ್ನೋಥೆರಪಿ. ಹೀಲಿಂಗ್, ಹಿಪ್ನೋಥೆರಪಿ ಮತ್ತೆ ಈ ಒಂದು ಇದರಲ್ಲಿ ನನ್ನ ಕೆರಿಯರ್ನ ಮಾಡಬೇಕು ಅಂತ ಒಂದು ದೊಡ್ಡ ನಿರ್ಣಯನ ತಗೊಂಡ್ಬಿಟ್ಟೆ. ಮೆಡಿಕಲ್ ಸ್ಟೋರು, ರನ್ನಿಂಗ್ ಮೆಡಿಕಲ್ ಶಾಪ್, ಫುಲ್ ಫ್ಲೆಡ್ಜ್ ಆಗಿ ತುಂಬಾ ಚೆನ್ನಾಗಿ ರನ್ನಿಂಗ್ ಮೆಡಿಕಲ್ ಶಾಪ್ನ ಮಾರ್ಬಿಟ್ಟು ನನ್ನ ಫ್ರೆಂಡ್ ಒಬ್ಬ ಯಾವುದೋ ಶೇರ್ ಮಾರ್ಕೆಟ್ ಅಲ್ಲಿ ಏನೋ ಒಂದು ಡೀಲ್ ಮಾಡ್ತಾ ಇದ್ದ. ಶೇರ್ ಮಾರ್ಕೆಟ್ ಬಗ್ಗೆ ನನ್ಗೆ ಅವಾಗ ಏನು ಗೊತ್ತಿರಲಿಲ್ಲ. ನನ್ನ ಚಡ್ಡಿ ದೋಸ್ತ, ಅಂದ್ರೆ ಸುಮಾರು 20-30 ವರ್ಷದ ಹಳೆ ಫ್ರೆಂಡ್ಶಿಪ್ ಅವನ ಜೊತೆಗೆ. ಅವ್ನು ಹೇಳ್ದ, ನಾನು ಇನ್ವೆಸ್ಟ್ ಮಾಡ್ಬಿಡು ನನ್ನ ಹತ್ರ, ನಾನು ನಿಮಗೆ ಮಂತ್ಲಿ 3% ರಿಟರ್ನ್ಸ್ ಕೊಡ್ತೀನಿ, ಅದರಿಂದ ನಂದು ಏನೇ ಇನ್ಕಮ್ ಆದ್ರೂ ಕೂಡ, ಏನೇ ಲಾಸ್ ಆದ್ರೂ ಕೂಡ ಯು ನೀಡ್ ನಾಟ್ ಬಾದರ್, ನಾನು ನಿಮಗೆ 3% ತರ ಕೊಡ್ತೀನಿ. ಸೊ ಸುಮಾರು ನನ್ನ ಹತ್ರ ಒಂದು 10 ಲಕ್ಷ ಎಲ್ಲ ಸೇರ್ಕೊಂಡು ಇತ್ತು, ಅಂಗಡಿ ಮಾರಿ ಬಂದಿದ್ದ ದುಡ್ಡು ಎಲ್ಲ ಇತ್ತು. 10 ಲಕ್ಷ ನಾನು ಅವನ ಹತ್ರ ಇನ್ವೆಸ್ಟ್ ಮಾಡಿಬಿಟ್ಟೆ, ಯಾಕಂದ್ರೆ ನನಗೆ 1 ಇಯರ್ ತನಕ ಬ್ಯಾಕಪ್ ಬೇಕಿತ್ತು. ಈಗ ಬಿಸ್ನೆಸ್ಸು ಇಲ್ಲ, ರನ್ನಿಂಗ್ ರೊಟೇಷನ್ ಇಲ್ಲ, ನನ್ನ ಹತ್ರ ದುಡ್ಡಿಲ್ಲ ಅಂದಾಗ, ನನ್ನ ಹತ್ರ ಜಾಬ್ ಇಲ್ಲ ಅಂದಾಗ, ಈ ಫೀಲ್ಡಲ್ಲಿ ನಾನು ಏನಾದ್ರು ಮಾಡಕ್ ಆಗೋತಾ ಇಲ್ಲ ಅನ್ನೋದು ಗೊತ್ತಿಲ್ಲ ಅಂದಾಗ ಏನೋ ಒಂದು ಬ್ಯಾಕಪ್ ಬೇಕಲ್ಲ. ಒಬ್ಳೆ ಹೆಂಡತಿ, 2 ಮಕ್ಕಳು, ಒಬ್ಳೇ ಹೆಂಡತಿ, 2 ಮಕ್ಕಳು, ತಾಯಿ, ಬೆಂಗಳೂರಲ್ಲಿ ಬಾಡಿಗೆ ಮನೆ, ಖರ್ಚೆಲ್ಲ ನಡೆಸಬೇಕು. 30,000 ನನಗೆ ಹೆಂಗೋ ಅಡ್ಜಸ್ಟ್ ಆಗತ್ತೆ ಅಂತ ಅನ್ಕೊಂಡು ಕೊಟ್ಬಿಟ್ಟೆ. 1 ತಿಂಗಳು 2 ತಿಂಗಳು ರಿಟರ್ನ್ ಕೊಟ್ಟ, 3ನೇ ತಿಂಗಳು ಕೈ ಎತ್ಬಿಟ್ಟ. ನಂದು ಎಲ್ಲೋ 70-80 ಲಕ್ಷ ರೂಪಾಯಿ ಸ್ಟಕ್ ಆಗ್ಬಿಟ್ಟಿದೆ, ನಾನು ಕೊಡಕ್ಕಾಗಲ್ಲ ಅಂತ. ವಿಲ್ ನಾಟ್ ಬಿಲೀವ್, ನಾನು ಹೋಗಿ ಹತ್ಬಿಟ್ಟೆ ಅವನ ಹತ್ರ. ಮರ, ಏನ್ ಹೇಳ್ತಾ ಇದೀಯಾ, ನೀನ್ ದುಡ್ಡು ಕೊಟ್ರೆ ನನ್ನ ಮನೇಲಿ ಗ್ರಾಸರಿ ಬರೋದು, ನೀನ್ ದುಡ್ಡು ಕೊಟ್ರೆ ನಾನು ಬಾಡಿಗೆ ಕಟ್ಟಾಕೋದು, ಬೇರೆ ಯಾವ್ದು ಸೋರ್ಸ್ ಇಲ್ಲ ನನ್ನ ಹತ್ರ. ಅನ್ಫಾರ್ಚುನೇಟ್ಲಿ ಅದಾದ್ಮೇಲೆ ನಾನು ಅಲ್ಲಿ ಇಲ್ಲಿ ಕೆಲವೊಂದು ಕೋರ್ಸ್ಗಳನ್ನು ಮಾಡ್ತಾ ಇದ್ದೆ. ಜೊತೆಗೆ ಅಷ್ಟು ಈ ಒಂದು ಫೀಲ್ಡ್ ಅಲ್ಲಿ ಒಬ್ರು ಬರ್ತಾ ಇರ್ಲಿಲ್ಲ, ಕ್ಲೈಂಟ್ಸ್ ಬರೋದು ಕಡಿಮೆ ಆಯ್ತು. ಮೊದಲು ಚೆನ್ನಾಗಿತ್ತು, ಮೊದಲು ಅಟ್ಲೀಸ್ಟ್ 1-2 ಬರ್ತಾ ಇತ್ತು. ಇವಾಗ ಆ 1-2 ತಿಂಗಳ ಕ್ಲೈಂಟ್ ಬರ್ತಾ ಇಲ್ಲ. ಏನಪ್ಪ ಮಾಡೋದಂತೆ ಕೈ ಎತ್ಬಿಟ್ಟ, ಏನು ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಮಂತ್ ಡಬಲ್ ಕೊಡ್ತೀನಿ ಅಂತ. ಹೆಂಗೋ ಆ ತಿಂಗಳು ತಳ್ದೆ. ನೆಕ್ಸ್ಟ್ ಮಂತ್ ಆ ವ್ಯಕ್ತಿ ಹತ್ರ ಹೋಗ್ತೀನಿ, ಆ ವ್ಯಕ್ತಿ ಅಬ್ಸ್ಟೈನಿಂಗ್, ಆ ವ್ಯಕ್ತಿನೂ ಇಲ್ಲ, ಅವ್ನ ಮನೇನೂ ಇಲ್ಲ, ಏನೂ ಇಲ್ಲ. ಇವತ್ತಿನ ತನಕನೂ ಆ ವ್ಯಕ್ತಿ ಎಲ್ಲಿ ಅಂತ ನನಗೆ ಗೊತ್ತಿಲ್ಲ. ಐ ಲಾಸ್ಟ್ ಎವ್ರಿಥಿಂಗ್, ವಾಟ್ ಎವರ್ ಐ ಹ್ಯಾಡ್, ಕಂಪ್ಲೀಟ್ಲಿ ಆನ್ ದ ರೋಡ್. ಅಂಗಡಿ ಇಲ್ಲ, ಬಿಸ್ನೆಸ್ ಇಲ್ಲ, ಜಾಬ್ ಇಲ್ಲ, ಇನ್ಕಮ್ ಸೋರ್ಸ್ ಇಲ್ಲ. ಬೆಂಗಳೂರಲ್ಲಿ ಇದ್ದೀನಿ, ಮನೆ ಬಾಡಿಗೆ, ಮಕ್ಕಳು, ಹೆಂಡತಿ, ತಾಯಿ, ಎಲ್ಲ ಖರ್ಚು, ನನ್ನ ಹತ್ರ ಏನೂ ಇಲ್ಲ. ಎಲ್ಲಿ ತನಕ ಪರಿಸ್ಥಿತಿ ಹೋಗ್ಬಿಡ್ತು ಅಂದ್ರೆ, ಅವನು ಕೈ ಎತ್ತಿದ ಮೇಲೆ ನನ್ನ ಹೆಂಡತಿ 10 ರೂಪಾಯಿ ಕೊಡ್ರಿ ಹಾಲು ತರಬೇಕು ಅಂದ್ರೆ ಕೊಡಕ್ಕಿರ್ಲಿಲ್ಲ, 20-30 ರೂಪಾಯಿ 50 ರೂಪಾಯಿ ಕೊಡ್ರಿ ತರಕಾರಿ ತರಬೇಕು ಅಂದ್ರೆ ಕೊಡಕ್ಕಿರ್ಲಿಲ್ಲ ದುಡ್ಡು. ಆ ಸ್ಥಿತಿಗೆ ಹೋಗ್ಬಿಟ್ಟೆ. ಬಟ್ ನಂದು ಇನ್ನೊಂದು ಹುಚ್ಚು ಏನಂದ್ರೆ, ನನ್ನ ಎಷ್ಟೇ ಕಷ್ಟ ಇದ್ರು ಕೂಡ ನಾನು ಸಾಮಾನ್ಯವಾಗಿ ಬೇರೆಯವ್ರಿಗೆ ಹೇಳಲ್ಲ, ಸಾಮಾನ್ಯವಾಗಿ ಯಾರಿಗೂ ಹೇಳಲ್ಲ. ನನಗೆ ಈ ತರ ಆಗಿದೆ ಅಂತ ನನ್ನ ಹೆಂಡತಿಗೆ ಸುಮಾರು 6 ತಿಂಗಳು ಗೊತ್ತಾಗ್ಲಿಲ್ಲ ಮನೇಲಿ.
6 ತಿಂಗಳು ಅವ್ಳಿಗೆ ಗೊತ್ತಿಲ್ಲ ನಮ್ಮ ಹತ್ರ ದುಡ್ಡಿಲ್ಲ, ನಮ್ಮ ಹತ್ರ ಇನ್ಕಮ್ ಇಲ್ಲ ಅಂತ. ಯಾಕಂದ್ರೆ ನನಗೆ ಗೊತ್ತಿತ್ತು ಅವಳು ಎಷ್ಟು ಈಸಿಯಾಗಿ ನಾನು ಅದನ್ನು ತಗೊಂಡೆ ಅಷ್ಟು ಈಸಿಯಾಗಿ ಅವಳು ತಗೊಳಕ್ ಆಗಲ್ಲ. ಅವಳಿಗೆ ಏನಾದ್ರು ಗೊತ್ತಾಯ್ತು ಅಂದ್ರೆ ಅವಳು ಪೂರ್ತಿ ರಂಪ ಮಾಡ್ಬಿಡ್ತಾಳೆ. ಅಂಡ್ ಅದಾದ್ಮೇಲೆ ಇದು ಒಂದು ಪ್ರಾಬ್ಲಮ್, ಅದ್ರ ಜೊತೆಗೆ ಅವಳ ಪ್ರಾಬ್ಲಮ್ ಸಹಿಸ್ಕೊಂಡು ನಾನು ನಡ್ಸ್ಕೊಳಕ್ ಆಗಲ್ಲ ಅಂತ ನಾನು ಹೇಳಲಿಲ್ಲ. ನನ್ನ ಅಣ್ಣ ತಮ್ಮ ಎಲ್ರಿಗೂ ಯಾರಿಗೂ ಹೇಳಿಲ್ಲ. ಸುಮಾರು 4 ತಿಂಗಳು ಅಥವಾ 6 ತಿಂಗಳು ಆಗಿರ್ಬೇಕು. 6 ತಿಂಗಳಾದ್ಮೇಲೆ ನಮ್ಮ ಬ್ರದರ್ಸ್ಗೆಲ್ಲ ಗೊತ್ತಾಯ್ತು. ಆಮೇಲೆ ಮನೇಲಿ ಎಲ್ರಿಗೂ ಗೊತ್ತಾಯ್ತು. ನಮ್ಮೆಲ್ಲ ಬ್ರದರ್ಸ್ ಬಂದು ಹೇಳಿದ್ರು, ಏನ್ ಮಾಡ್ತಾ ಇದೀಯ, ಆರ್ ಯು ಮ್ಯಾಡ್, ಇದೆಲ್ಲ ನಮಗಾಗ್ ಬರಲ್ಲ, ಈ ಹೀಲಿಂಗು, ಹಿಪ್ನೋಥೆರಪಿ, ಪಾಸ್ಟ್ ಲೈಫು ಇವೆಲ್ಲ ಬೇಡ, ಇದೆಲ್ಲ ಬೀಸಾಕು, ಮತ್ತೆ ಬಿಸ್ನೆಸ್ ಮಾಡು, ನಿನ್ನ ಹತ್ರ ದುಡ್ಡಿಲ್ವಾ, ನಾವು ಇನ್ವೆಸ್ಟ್ ಮಾಡ್ತೀವಿ ಅಂದ್ರು. ಥ್ಯಾಂಕ್ಸ್ ಟು ಮೈ ಬ್ರದರ್ಸ್, ಐ ಹ್ಯಾವ್ ಬ್ಯೂಟಿಫುಲ್ ಬ್ರದರ್ಸ್, ದೇ ಆಲ್ವೇಸ್ ಸಪೋರ್ಟ್ ಮೀ. ಅನ್ಫಾರ್ಚುನೇಟ್ಲಿ ನನ್ಗೇನಂದ್ರೆ ನನಗೊಂದೇ ಹುಚ್ಚು, ಬಾಲ್ಯ ಕಾಲದಿಂದ ಒಂದು ಹುಚ್ಚಿತ್ತು, ನಾನು ಏನಾದ್ರೂ ಒಂದು ಬೇರೆ ಮಾಡ್ಬೇಕು, ಏನಾದ್ರೂ ಒಂದು ಸಾಧಿಸ್ಬೇಕು ಅಂತ. ಬಿಸ್ನೆಸ್ ಅಲ್ಲಿ ನನಗೆ ಮೊದಲಿಂದ ಇಂಟ್ರೆಸ್ಟ್ ಇಲ್ಲ. ನನ್ನ ಕಥೆ ತುಂಬಾ ದೊಡ್ಡದಾಗಿದೆ, ಅದನ್ನೆಲ್ಲ ಕಟ್ ಮಾಡ್ಬಿಟ್ಟಿದ್ದೀನಿ, ಅದೆಲ್ಲ ಬೇಡ ಈಗ. ಬಟ್ ಇಂಟ್ರೆಸ್ಟ್ ಇರಲಿಲ್ಲ, ಆದ್ರೂ ಕೂಡ ಮಾಡಬೇಕಾಯ್ತು, ಯಾವುದೋ ಒಂದು ಕಾರಣದಿಂದ ಬಿಸ್ನೆಸ್ಸೇ ಮಾಡಬೇಕಾಯ್ತು. ಬಿಸ್ನೆಸ್ ಮಾಡಿದೆ, ಎಲ್ಲ ಚೆನ್ನಾಗೂ ಮಾಡಿದೆ, ಐ ವಾಸ್ ಸಕ್ಸಸ್ಫುಲ್ ಇನ್ ಬಿಸ್ನೆಸ್. ಬಟ್ ಆ ಬಿಸ್ನೆಸ್ ಬಿಟ್ಮೇಲೆ ಇದೆಲ್ಲ ಮಾಡೋಣ, ಇದು ಏನೋ ಒಂದು ನನಗೆ ಹೊಸ ದಾರಿ ಕಂಡಿದೆ, ಇದನ್ನು ಮಾಡಬೇಕು, ಇದ್ರಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತಿದ್ದೆ. ಮಾಡೋಕ್ಕಾಗಲಿಲ್ಲ. ನಮ್ಮ ಬ್ರದರ್ಸ್ ಕೇಳಿದ್ರು, ಏನು ಮಾಡ್ತೀಯಾ ಅಂತ. ನೀನೇನಾದ್ರು ಹಾಳಾಗಿ ಹೋಗು, ಮಕ್ಕಳು ಏನು ತಪ್ಪು, ನೀನು ಹೆಂಡತಿ ಏನು ತಪ್ಪು ಮಾಡಿದ್ಲು, ಅವ್ರು ಯಾಕೆ ಜೀವನ ಹಾಳು ಮಾಡ್ತಾ ಇದೆಯಾ, ಹಾಗೆ ಹೀಗೆ ಅಂತ ಎಲ್ಲ ಹೇಳಿದ್ರು. ನಾನು ಹೇಳಿದೆ, ಬ್ರದರ್ಸ್ ಗಿವ್ ಮಿ 3 months ಟೈಮ್, 3 ತಿಂಗಳು ನಂಗೆ ಟೈಮ್ ಕೊಡಿ, ನಾನು ಏನಾದ್ರು ಈ 3 ತಿಂಗಳಲ್ಲಿ ಏನು ಮಾಡೋಕ್ಕಾಗಿಲ್ಲ ಅಂದರೆ ನೀವು ಹೆಂಗೆ ಹೇಳ್ತೀರಿ ಅದು ನಾನು ಮಾಡ್ತೀನಿ. ಬ್ರದರ್ ಸರಿ ಅಂತಂದ್ರು. ಆ 3 ತಿಂಗಳು ಕಳೆದೋಯ್ತು, ನಾನು ಏನೂ ಮಾಡೋಕ್ಕಾಗಿಲ್ಲ. ಬಿಲೀವ್ ಮಿ ಫ್ರೆಂಡ್ಸ್, ಅಲ್ಲಿ ತನಕ ಸುಮಾರು 5-6 ವರ್ಷದಿಂದ ನಾನು ಹಿಪ್ನೋಥೆರಪಿ, ಹೀಲಿಂಗು, ಹಾಳು ಮೂಳು ರೇಖಿ ಟೀಚರ್ ಆಗಿದೆ, ಎಷ್ಟೋ ಜನರಿಗೆ ರೇಖಿ ಹೇಳ್ಕೊಟ್ಟಿದ್ದೆ, ಎಲ್ಲ ಅಪ್ಲೈ ಮಾಡ್ತಾ ಇದ್ದೀನಿ, ಅಫರ್ಮೇಷನ್ಸ್ ಆಗ್ತಾ ಇದ್ದೀನಿ, ವಿಜುವಲೈಸ್ ಮಾಡ್ತಾ ಇದ್ದೀನಿ. ನಥಿಂಗ್ ಈಸ್ ವರ್ಕಿಂಗ್ ಇನ್ ಮೈ ಲೈಫ್, ನಥಿಂಗ್ ಈಸ್ ವರ್ಕಿಂಗ್ ಇನ್ ಮೈ ಲೈಫ್. ನನಗೆ ಆಶ್ಚರ್ಯ, ಇದೇನಿದು, ನನ್ನ ಹತ್ರ ಬಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಎಲ್ಲ ಹೋಗ್ತಾ ಇದೆ, ದೊಡ್ಡ ದೊಡ್ಡ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತಾ ಇದೆ, ನಂದು ಈ ಒಂದು ಜುಜ್ಬಿ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ವಲ್ಲ, ಸ್ವಲ್ಪ ದುಡ್ಡು ಇನ್ಕಮ್ ಬರೋ ಥರ ಒಂದು 20,000 ಮಂತ್ಲಿ ಬರೋ ಥರ ಏನೂ ಆಗ್ತಿಲ್ವಲ್ಲ ಅಂತ. ಆ 3 ತಿಂಗಳು ಕಳೀತು. ಬ್ರದರ್ಸ್ ಬಂದ್ರು, ಇನ್ನೇನು ಅಂತಂದು ಕೇಳಿದ್ರು, ವಾಟ್ ಎವರ್ ಯು ಸೇ ಅಂದೆ. ಮತ್ತೆ ಅವರು ಒಂದು 3 ಲಕ್ಷ ಇಬ್ರು ಬ್ರದರ್ಸ್ ಸೇರಿ 6 lakhs rupees ಹಾಕಿ ಇನ್ನೊಂದು ಬಟ್ಟೆ ಅಂಗಡಿ, ಈ ಸತೆ ಬಟ್ಟೆ ಅಂಗಡಿ ಹಾಕಿದೆ, ಅಂಡರ್ ಗಾರ್ಮೆಂಟ್ ಶಾಪ್. ಟು ಮೈ ಅನ್ಫಾರ್ಚುನೇಟ್ ದಿಸ್ ಥಿಂಗ್, ನನ್ನ ಫೇಟ್ಗೆ ಒಂದು ಬಟ್ಟೆ ಅಂಗಡಿ ಮೇನ್ ರೋಡಲ್ಲಿ ಇದೆ. 1 ವಾರ 10 ದಿವಸದ ತನಕ ಒಂದು ಕಸ್ಟಮರ್ ಕೂಡ ಬರ್ತಾ ಇಲ್ಲ, ಬೋಣಿ ಆಗ್ತಾ ಇಲ್ಲ. ಓ ಮೈ ಗುಡ್ನೆಸ್. ಎಲ್ಲ ಇನ್ವೆಸ್ಟ್ಮೆಂಟ್ ಇದೆ, ಐಟಮ್ಸ್ ಇದೆ, ಫಸ್ಟ್ ಕ್ಲಾಸ್ ಅಂಗಡಿ ಇದೆ, ಮೇನ್ ರೋಡಲ್ಲಿ ಇದೆ. 1 ವಾರ 10 ದಿವಸ ಒಂದು ಕಸ್ಟಮರ್ ಕೂಡ ಅಂಗಡಿಯಲ್ಲಿ ಬರ್ತಾ ಇಲ್ಲ. ಯಾವ ಸೀಮೆ, ನಾನು ಡಿಪ್ರೆಷನ್ಗೆ ಹೋಗ್ಬೇಕು ಅಂದ್ರೆ ಯು ಕ್ಯಾನ್ ಜಸ್ಟ್ ಥಿಂಕ್. ಅವರು ಇವಾಗ ದುಡ್ಡು ನಂದಲ್ಲ, ನನ್ನ ಬ್ರದರ್ಸ್ ನನ್ನ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ, ನನ್ನ ಫ್ಯಾಮಿಲಿ ಖರ್ಚು ಇದ್ದೇ ಇದೆ, ಮಕ್ಕಳು ಚಿಕ್ಕವರು, ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಬಿಸ್ನೆಸ್ ಹಾಕಿದ್ದೀನಿ, ಎಲ್ಲ ಅಂಗಡಿಯಲ್ಲಿ ಐಟಮ್ ಇದೆ, ಎಲ್ಲ ಇದೆ, ಬಿಸ್ನೆಸ್ ಆಗ್ತಾ ಇಲ್ಲ. ಎಲ್ಲ ಅವಾಗ್ಲೂ ಕೂಡ ಎಲ್ಲ ಟೆಕ್ನಿಕಲ್ ಅನ್ನು ಮಾಡ್ತಾನೆ ಇದ್ದೀನಿ, ವಿಜುವಲೈಸೇಷನ್ ಮಾಡ್ತಾ ಇದ್ದೀನಿ, ಅಫರ್ಮೇಷನ್ ಮಾಡ್ತಾ ಇದ್ದೀನಿ, ರೇಖಿ ಹೀಲಿಂಗ್ ಮಾಡ್ತಾ ಇದ್ದೀನಿ, ಬಟ್ ನಥಿಂಗ್ ಇಸ್ ವರ್ಕಿಂಗ್. ದೆನ್ ಕಮ್ಸ್ ಅ ಟೈಮ್, ನನ್ನ ಜೀವನದ ಒಂದು ಕ್ಲೈಮ್ಯಾಕ್ಸ್ ಸೀನ್ ಇದು. 2014 ಮಾರ್ಚ್ ಏಪ್ರಿಲ್ ಇಂದ ನನ್ನ ಪ್ರಾಬ್ಲಮ್ ಶುರು ಆಗಿದ್ದು. 2015 ಮೋಸ್ಟ್ಲಿ ಆಗಸ್ಟ್ ಅಥವಾ ಸೆಪ್ಟೆಂಬರ್ ಇರಬೇಕು. ಮಧ್ಯಾಹ್ನ ಟೈಮು, ಅಂಗಡಿಯಲ್ಲಿ ಒಬ್ಬನೇ ಕೂತಿದ್ದೀನಿ. ಅಂಗಡಿ ಗ್ಲಾಸ್ ಡೋರ್ ಇದೆ, ಕ್ಲೋಸ್ ಆಗಿದೆ, ಅಂಗಡಿ ಓಪನ್ ಇದೆ, ಕಣ್ ತೆಗೆದೇ ಕೂತಿದ್ದೀನಿ. ಸಡನ್ ಆಗಿ ಸಮಥಿಂಗ್ ಹ್ಯಾಪನ್ ವಿತ್ ಇನ್ ಮೀ. ತುಂಬಾ ಡೀಪ್ ಆಲೋಚನೆ ಮಾಡ್ತಾ ಇದೆ, ಏನು ಆಲೋಚನೆ ಮಾಡ್ತಾ ಇದೆ ಅಂತ ಗೊತ್ತಿಲ್ಲ. ಅದೇನು ಹೇಳ್ತಾರೆ, ತುಂಬಾ ಡಿಪ್ರೆಷನ್ ಇದ್ದಾಗಲೂ ಕೂಡ ಒಂದೊಂದ್ಸತಿ ಎನ್ಲೈಟನ್ಮೆಂಟ್ ಆಗ್ಬಿಡತ್ತೆ ಅಂತ. ಹಾಗೆ ನನ್ನ ಒಳಗಡೆ ಒಂದು 2 ವ್ಯಕ್ತಿಗಳು ಮಾತಾಡೋ ತರ. ನಾನೆಲ್ಲ ಮೇಲಿಂದ ಅಫರ್ಮೇಷನ್ಸ್ ಆಗ್ತಾ ಇದ್ದೀನಿ, ಮೈ ಬಿಸ್ನೆಸ್ ಇಸ್ ರನ್ನಿಂಗ್ ವೆರಿ ಗುಡ್, ಆಲ್ ದ ಕಸ್ಟಮರ್ಸ್ ಆರ್ ಕಮಿಂಗ್, ಐ ಆಮ್ ವಿಜುವಲೈಸಿಂಗ್ ಎವ್ರಿಥಿಂಗ್, ಐ ಆಮ್ ಗ್ರೋಯಿಂಗ್ ರಿಚ್ ಅಂಡ್ ಆಲ್ ದಟ್ ಥಿಂಗ್. ನಾನು ಮೇಲಿಂದ ಹೇಳ್ತಾ ಇದ್ದೆ, ಒಂದು ಮನಸ್ಸು ಅದನ್ನು ಹೇಳ್ತಾ ಇದೆ, ಒಳಗಿಂದ ಐ ಆಮ್ ನಾಟ್ ಅಕ್ಸೆಪ್ಟಿಂಗ್, ನಾನು ಇದನ್ನು ಸ್ವೀಕಾರ ಮಾಡ್ತಾ ಇಲ್ಲ, ನಾನು ಇದನ್ನು ಸ್ವೀಕಾರ. ಸಡನ್ ಆಗಿ ನನಗೆ ಭಯ ಆಗೋಯ್ತು. ಕಣ್ಣು ತೆರೆದಿದೆ, ಕಣ್ಣು ಓಪನ್ ಆಗಿದೆ. ಇದನ್ನು ನಾವು ಸಂಮೋಹಿನಿಯಲ್ಲಿ ಓಪನ್ ಐ ಟ್ರಾನ್ಸ್ ಅಂತ ಹೇಳ್ತೀವಿ. ಓಪನ್ ಐ ಟ್ರಾನ್ಸ್, ಕಣ್ಣು ತೆಗೆದೆ ನಾವು ಟ್ರಾನ್ಸ್ ಸ್ಟೇಟ್ಗೆ ಅಥವಾ ಸಂಮೋಹಿನಿ ಸ್ಥಿತಿಗೆ ಹೋಗ್ಬೋದು. ಸಮಟೈಮ್ಸ್ ನ್ಯಾಚುರಲಿ ಇದು ಆಗುತ್ತೆ. ಸೊ ನ್ಯಾಚುರಲಿ ಐ ವಾಸ್ ಇನ್ ದಟ್ ಸ್ಟೇಟ್. ಅಂಡ್ ನನಗೆ ಒಂದ್ಸತಿ ಭಯ ಆಯ್ತು, ಇಲ್ಲಿ ನನ್ನಲ್ಲಿ ಪ್ರೇತಾತ್ಮ ಸೇರ್ಕೊಂಡ್ಬಿಡ್ತಾ, ಭೂತ ಪ್ರೇತ ಬಂದ್ಬಿಡ್ತಾ ಅಂತ.
ಬಟ್ ನೋ, ಇಟ್ ವಾಸ್ ನಾಟ್ ಭೂತ ಪ್ರೇತ. ನಂದೇ ಮನಸ್ಸು ಎರಡು ಮನಸ್ಸಾಯ್ತು. ಹೊರ ಮನಸ್ಸು ಒಳಗಿಂದ ಎಲ್ಲ ಹೇಳ್ತಾ ಇದೆ, ಎಲ್ಲ ಅಫರ್ಮೇಷನ್ ಆಗ್ತಾ ಇದೆ. ಒಳ ಮನಸ್ಸು ಹೇಳ್ತಾ ಇದೆ ಐ ಆಮ್ ನಾಟ್ ಅಕ್ಸೆಪ್ಟಿಂಗ್ ಇಟ್, ನಾನು ಅದು ಸ್ವೀಕಾರ ಮಾಡ್ತಾ ಇಲ್ಲ, ನಾನು ಅದು ಸ್ವೀಕಾರ ಮಾಡ್ತಾ ಇಲ್ಲ ಅಂತ. ಅಂಡ್ ದೋಸ್ ಹೂ ನೋ ಅಬೌಟ್ ಹಿಪ್ನಾಸಿಸ್, ಮೈಂಡ್ ಪ್ರೋಗ್ರಾಮಿಂಗ್ ಅಥವಾ ರೇಖಿ ಹೀಲಿಂಗ್ ಬಗ್ಗೆ ಗೊತ್ತಿರೋರು ಗೊತ್ತಿರುತ್ತೆ. ಎಲ್ಲಿ ತನಕ ನೀವು ಹಾಕುವಂತ ಎಲ್ಲ ಅಫರ್ಮೇಷನ್ ಒಳ ಮನಸ್ಸು ಸ್ವೀಕಾರ ಮಾಡೋದಿಲ್ವೋ, ಅಕ್ಸೆಪ್ಟ್ ಮಾಡೋದಿಲ್ವೋ, ಅಥವಾ ಒಳ ಮನಸ್ಸಿಂದ ಬರೋದಿಲ್ವೋ, ಅಲ್ಲಿ ತನಕ ನೀವು ಏನೇ ಅಫರ್ಮೇಷನ್ಸ್ ಆಗಿದ್ರು ಕೂಡ ಅದು ವರ್ಕ್ ಆಗಲ್ಲ. ಸೊ ಅದೇ ಸಮಯದಲ್ಲಿ ಆ ಟ್ರಾನ್ಸ್ಲೇಟ್ ಅಲ್ಲಿ ಎಲ್ಲ ನಡೀತಾ ಇದೆ ವಿದಿನ್ ಫ್ಯೂ ಮಿನಿಟ್ಸ್ ಆರ್ ಐ ಡೋಂಟ್ ನೋ, ಹಾಫ್ ಅನ್ ಅವರ್, 15-20 ಮಿನಿಟ್ಸ್ ಆರ್ ಹಾಫ್ ಅನ್ ಅವರ್ ಆಗಿರ್ಬೇಕಿದ್ದೆಲ್ಲ ಪೂರ್ತಿ ಘಟನೆ. ನಾನು ಕೇಳಿದೆ ವೈ ಯು ಆರ್ ನಾಟ್ ಅಕ್ಸೆಪ್ಟಿಂಗ್, ಯಾಕೆ ಇದು ಸ್ವೀಕಾರ ಆಗ್ತಾ ಇಲ್ಲ? ಅವಾಗ ಒಂದು ಶಬ್ದ ಬಂತು, ಕರ್ಮ ಅಂತ. ಅರೆ ಇಸ್ಕಿ ಇದೇನಿದು ಕರ್ಮ ಅಂತ, ಕರ್ಮ. ಆಮೇಲೆ ಅದ್ರ ಮೇಲೆ ನಾನು ವರ್ಕ್ ಮಾಡ್ಲಿಕ್ಕೆ ಶುರು ಮಾಡಿದೆ, ಏನಿದು ಕರ್ಮ ಅಂತ. ಅದು ಒಂದು ಪದ ಮಾತ್ರ ನನಗೆ ಒಳಗಿಂದ ಕೇಳಿಸ್ತು, ನಿನ್ನ ಕರ್ಮ ಅಂತ, ನಿನ್ನ ಕರ್ಮ ಅಂತ. ಅರೆ ಇಸ್ಕಿ ಎಲ್ಲ ಮಾಡಿದ್ಮೇಲೆ ನಾವು ಅದೇ ತಾನೇ ಹೇಳೋದು, ಎಲ್ಲ ಮಾಡಿದ್ಮೇಲೂ ಕೂಡ ಏನು ಕೆಲಸ ಆಗ್ಲಿಲ್ಲ ಅಂದ್ರೆ ನಿನ್ ಕರ್ಮನಪ್ಪ, ಏನು ಮಾಡಕ್ಕಾಗಲ್ಲ ಅಂತ. ಅಲ್ಲೂ ಕೂಡ ಅದೇ ಸಿಗ್ತಾ ಇದೆ ಒಳಗಿಂದ ಆನ್ಸರು, ಇದೇನಿದು ಕರ್ಮ ಅಂತ. ಎಲ್ಲ ಗೂಗಲ್ ಮಾಡೋದು, ಸರ್ಚ್ ಮಾಡೋದು, ಪುಸ್ತಕಗಳನ್ನು ಓದೋದು ಎಲ್ಲ ಮಾಡಿದಾಗ ಎಲ್ಲ ರೀತಿಯ ಕರ್ಮಗಳು ಗೊತ್ತಾಯ್ತು. ಕ್ರಿಯಾಮಾಣ ಕರ್ಮ, ಆ ಕರ್ಮ, ಈ ಕರ್ಮ, ಆಗಮಿ ಕರ್ಮ, ಸಂಚಿತ ಕರ್ಮ, ಇವೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಯೋಗದಲ್ಲಿ ನಾವು ಓದಿರ್ತೀವಿ, ನಾನು ಓದ್ದೆ, ನಾನು ಅದರ ಥ್ರೂ ಹೋದೆ. ಬಟ್ ದೀಸ್ ಆರ್ ಆಲ್ ಮೇರ್ಲಿ ವರ್ಡ್ಸ್ ಫಾರ್ ಮೀ, ಬರೀ ಶಬ್ದಗಳು. ಆ ಶಬ್ದಗಳನ್ನ ತಗೊಂಡು ಏನ್ ಮಾಡಕ್ಕಾಗತ್ತೆ? ಅವಾಗ ಇದ್ರ ಮೇಲೆ ನಾನು ವರ್ಕ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಐ ಸ್ಟಾರ್ಟೆಡ್ ಮೆಡಿಟೇಟಿಂಗ್ ಆನ್ ದಿಸ್. ಅದಾದ್ಮೇಲೆ ನಾನು ಯಾವಾಗ ಇದ್ರ ಮೇಲೆ ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡಿದೆ, ನನಗೆ ಒಂದೊಂದು ಟೆಕ್ನಿಕ್ ಒಳಗಿಂದ ಬರ್ಲಿಕ್ಕೆ ಶುರು ಆಯ್ತು. ದಟ್ ವಾಸ್ ದ ಟರ್ನಿಂಗ್ ಪಾಯಿಂಟ್ ಆಫ್ ಮೈ ಲೈಫ್. ವಿಲ್ ನಾಟ್ ಬಿಲೀವ್, ಅದಾದ್ಮೇಲೆ ಅದು ಆಗಿ ಒಂದು ವಾರದ ಒಳಗಡೆ ನನಗೆ ಒಂದು ಕಡೆಯಿಂದ, ಒಂದು ಅಪಾರ್ಟ್ಮೆಂಟ್ ಕಡೆಯಿಂದ ಯೋಗ ಕ್ಲಾಸಸ್ಗೆ ಆಫರ್ ಸಿಕ್ತು. ಸುಮಾರು 4-5 ಸಾವಿರ ರೂಪಾಯಿ ಅಲ್ಲಿಂದ ಬರ್ಲಿಕ್ಕೆ ಶುರು ಆಯ್ತು. ಏನಾದ್ರು ಒಂದು ಸ್ವಲ್ಪ ಇನ್ಕಮ್, 1.5-2 ವರ್ಷದಿಂದ ಏನು ಒದ್ದಾಡ್ತಾ ಇದ್ದೆ, ಚೂರು ಇನ್ಕಮ್ ಇಲ್ಲದೆ ಎಲ್ಲ ಲಾಸ್ ಮಾಡ್ಕೊಳ್ತಾ ಇದ್ದೆ. ಇಲ್ಲಿಂದ ಇನ್ಕಮ್ ಶುರು ಆಯ್ತು. ನನ್ನ ಹೆಂಡತಿಗೆ ಅಂಗಡಿಯಲ್ಲಿ ಕೊಂಡಿಸ್ಬಿಟ್ಟು ಹೋಗ್ತಾ ಇದ್ದೆ. ಬಟ್ ಅಂಗಡಿ ವಿದಿನ್ 6 ಮಂತ್ಸ್ ಆ ಶಾಪ್ ಕೂಡ ನಾನು ಕ್ಲೋಸ್ ಮಾಡಬೇಕಾಯ್ತು. ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ಐ ಡೋಂಟ್ ನೋ, ಕ್ಲೋಸ್ ಮಾಡಬೇಕಾಯ್ತು. ಅಲ್ಲೂ ಕೂಡ ಸುಮಾರು ಒಂದು 3-4 ಲಕ್ಷ ರೂಪಾಯಿ ಖರ್ಚು, ಇದಾಯ್ತು, ಲಾಸ್ ಆಯ್ತು. ಫರ್ನಿಚರು ಅದು ಇದು ಎಲ್ಲ ಲಾಸ್ ಆಯ್ತು, 3-4 ಲ್ಯಾಕ್ಸ್. ಅದೆಲ್ಲ ಲಾಸ್ ಮಾಡ್ಕೊಂಡು ಅದನ್ನು ಸೇಲ್ ಮಾಡಿ, ಅದಾದ್ಮೇಲೆ ನಮ್ಮ ಗುರುಗಳು, ಕೊನೆ ಗುರುಗಳು ರಾಮಚಂದ್ರ ಗುರುಜಿ ಅಂತ, ಅವರ ಸಂಸ್ಥೆಗೆ ಹೋದೆ. ಮುಂಚೆಯಿಂದನೂ ಅವ್ರು ಕೇಳ್ತಾನೆ ಇದ್ದೆ, ಗುರುಜಿ ಏನಾದ್ರು ಥೆರಪಿ ಇದ್ರೆ ಕೊಡಿ, ನಾನು ಮಾಡ್ತೀನಿ, ಏನಾದ್ರು ಥೆರಪಿ ಇದ್ರೆ ಕೊಡಿ, ನಾನು ಮಾಡ್ತೀನಿ, ಸಮ್ ಇನ್ಕಮ್ ಏನಾದ್ರು ಬರಲಿ ಅಂತ. ಅವ್ರು ಹೇಳ್ತಾನೆ ಇರಲಿ, ವಿಶ್ವನಾಥ್ ಗುರುಜಿ ಅಂತಿದ್ದಾರೆ, ಅವ್ರು ಹೇಳ್ತಾನೆ ಇದ್ರು, ಇಲ್ಲಪ್ಪ ಯಾರು ಇಲ್ಲ, ಇಲ್ಲಪ್ಪ ಐ ಮೀನ್ ಥೆರಪಿಸ್ಟ್ ತುಂಬಾ ಜನ ಇದ್ದಾರೆ, ಅಷ್ಟು ಕ್ಲೈಂಟ್ಸ್ ಬರ್ತಾ ಇಲ್ಲ ಅಂತ. ಸಣ್ಣಗೆ ಸುಮ್ಮನೆ ಯಾವುದಕ್ಕೂ ಹೋಗಿದೆ, ಗುರುಜಿ ಇನ್ನೇನಾದ್ರೂ ಇದೆಯಾ ಅಂತ. ಟಕ್ ಅಂತ ಗುರುಜಿ ಇವತ್ತಿಂದ ಅಥವಾ ನಾಳೆಯಿಂದ ಬಂದ್ಬಿಡು ಅಂತಂದು. ಅಲ್ಲ, ಯಾವಾಗಿಂದ ಬರ್ತೀಯ ಅಂತ ಕೇಳಿದ್ರು. ನಾನು ಸುಮ್ಮನೆ ಕೇಳಿದೆ, ಇವಾಗ ಮೋಸ್ಟ್ಲಿ ಅದೇ ಆನ್ಸರ್ ಕೊಡ್ತಾರೆ, ನಿನ್ಗೇನೋ ಕೆಲಸ ಇಲ್ಲಪ್ಪ ಅಂತ. ಆದ್ರೆ ಸಡನ್ ಆಗಿ ಯಾವಾಗಿಂದ ಬರ್ತೀಯ ಅಂತ ಕೇಳಿದ್ರು. ಗುರುಜಿ ಇವತ್ತಿಂದಾನೆ ಬರ್ತೀನಿ ಅಂತ ಹೇಳಿದೆ. ಅಲ್ಲಿಂದ ನನ್ನ ಮತ್ತೆ ಇನ್ಕಮ್ ಶುರು ಆಯಿತು. ಸೊ ಇದು ಹೇಗಾಯ್ತು? ಅದ್ರ ಮೇಲೆ ನಾನು ಏನು ಮಾಡಿದೆ? ನನ್ನ ಧ್ಯಾನದಲ್ಲಿ, ನನ್ನ ಕನಸಿನ ಮುಖಾಂತರ ಒಳಗಿಂದನೇ ಕೆಲವೊಂದು ಟೆಕ್ನಿಕ್ಗಳು, ಒಂದೊಂದು ಎಳೆ, ಒಂದೊಂದು ಡಾಟ್ಸ್ ಬರ್ಲಿಕ್ಕೆ ಶುರು ಆಯಿತು. ನಾನು ಅದನ್ನು ನನ್ನ ಲೈಫಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಶುರು ಮಾಡಿದೆ. ಅದನ್ನು ನನ್ನ ಲೈಫಲ್ಲಿ ಯಾವಾಗ ಅಪ್ಲೈ ಮಾಡಕ್ಕೆ ಶುರು ಮಾಡಿದ್ನೋ, ನನ್ನ ಎಲ್ಲ ಪ್ರಾಬ್ಲಮ್, ಎಲ್ಲ ಹಿಂದಿನ ಜನ್ಮದ ಕರ್ಮಗಳು, ಅದಾದ್ಮೇಲೆ ನನಗೆ ಗೊತ್ತಾಗಿದೆ ಹಿಂದಿನ ಜನ್ಮದ ಕರ್ಮಗಳು ಏನು, ನನ್ನ ದುಡ್ಡು ಯಾಕೆ ನಾನು ಕಳ್ಕೊಂಡೆ, ಯಾಕೆ ನಾನು ಇಷ್ಟೆಲ್ಲ ಸಫರಿಂಗ್ ಮಾಡ್ಕೊಂಡೆ, ಇದೆಲ್ಲ ಆಮೇಲೆ ನನಗೆ ಗೊತ್ತಾಯಿತು. ಅದೆಲ್ಲ ನಾನು ಬರ್ನ್ ಮಾಡಿಕ್ಕೆ ಶುರು ಮಾಡಿದೆ. ಅದೆಲ್ಲ ಬರ್ನ್ ಮಾಡಿದ್ಮೇಲೆ ನಾನು ಒಂದು ದಾರಿಗೆ ಬಂದೆ. ಆ್ಯಂಡ್ ಇವತ್ತು 2021 ನಾನು ನನ್ನದೇ ಆದಂಥ ಒಂದು ಸ್ವಂತ ಸಂಸ್ಥೆ ಇದೆ, ಏನಫ್ ಇನ್ಕಮ್ ಇದೆ, ಆರಾಮ್ಸೆ ನನ್ನ ಜೀವನ ನಡ್ಕೊಂಡು ಹೋಗ್ತಾ ಇದೆ. ಈವನ್ ಲಾಕ್ಡೌನ್ ಪೀರಿಯಡಲ್ಲೂ ಕೂಡ ನನಗೆ ಪುರ್ಸತ್ತಿಲ್ಲ, ಅಷ್ಟು ಕೆಲಸ ನನ್ನ ಹತ್ರ ಇದೆ. ಲಾಕ್ಡೌನ್ ಟೈಮಲ್ಲಿ ಎಲ್ಲ ಆನ್ಲೈನ್ ನಡೀತಾ ಇದೆ. ಆ್ಯಂಡ್ ವಿ ಹ್ಯಾವ್ ಲರ್ನ್ ಸೋ ಮೆನಿ ಥಿಂಗ್ಸ್ ಇನ್ ದಿಸ್ ಲಾಕ್ಡೌನ್ ಆಲ್ಸೋ, ಕೊರೋನಾ ಕಾಲದಲ್ಲಿ. ಸೊ ದೇವ್ರ ದಯದಿಂದ ಎಲ್ಲ ಇವತ್ತು ಚೆನ್ನಾಗಿದೆ. ಸೊ ಇದೆಲ್ಲ ನಂಗೆ ಸಿಕ್ಕಿದ್ದು ಹೇಗೆ? ಅಲ್ಕೆಮಿ. ಅಂದರೆ ಈ ಅಲ್ಕೆಮಿಯ ಒಂದೊಂದು ಟೆಕ್ನಿಕ್ ನನ್ನ ಧ್ಯಾನದಲ್ಲಿ, ನನ್ನ ಕನಸಿನ ಮುಖಾಂತರ ನಂಗೆ ಸಿಗ್ತಾ ಹೋಯಿತು. ಅದ್ರ ಮೇಲೆ ನಾನು ವರ್ಕ್ ಮಾಡ್ಲಿಕ್ಕೆ ಶುರು ಮಾಡ್ತಾ ಹೋದೆ. ನನ್ನ ಪ್ರಾಬ್ಲಮ್ಸ್ಗಳಿಂದ ನಾನು ಹೊರಗಡೆ ಬಂದ ಮೇಲೆ ನಾನು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದೆ. ಒಂದು ದಿವಸ ನಾನು ಧ್ಯಾನದಲ್ಲಿ ಕೂತಿರುವಾಗ ಎಲ್ಲ ಡಾಟ್ಸ್ಗಳು ಒಂದಕ್ಕೊಂದು ಕನೆಕ್ಟ್ ಆಗಿ ಒಂದು ಬ್ಯೂಟಿಫುಲ್, ಸಿಂಪಲ್ ಅಟ್ ವೆರಿ ವೆರಿ ಪವರ್ಫುಲ್ ಟೆಕ್ನಿಕ್ ಆಗೋಯ್ತು. ದಟ್ ಹೋಲ್ ಟೆಕ್ನಿಕ್ ಈಸ್ ಆಫ್ ಜಸ್ಟ್ 21 ಮಿನಿಟ್ಸ್. ಈ 21 ಮಿನಿಟ್ಸ್ದು ಟೆಕ್ನಿಕ್ನ ನೀವು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿದೆ ಆದರೆ ನಿಮ್ಮ ಸಂಪೂರ್ಣ ಜೀವನವನ್ನು ನೀವು ಬದಲಾಯಿಸಬಹುದು, ಕಂಪ್ಲೀಟಾಗಿ ಟ್ರಾನ್ಸ್ಫಾರ್ಮ್ ಮಾಡಬಹುದು. ಈ ಕಂಪ್ಲೀಟ್ ಲೈಫ್ನ ಟ್ರಾನ್ಸ್ಫಾರ್ಮ್ ಮಾಡುವಂಥ ಈ ಒಂದು ಟೆಕ್ನಿಕ್ ಇರೋದ್ರಿಂದಾನೇ ಇದಕ್ಕೆ ನಾನು ಹೆಸರು ಅಲ್ಕೆಮಿ ಅಂತ ಕೊಟ್ಟೆ. ಇದು ನನಗೆ ಹೇಗೆ ಸಿಕ್ತು? ನಾನು ರೇಖಿ ಖಂಡಿತ ಕೆಲವೊಂದು ಗುರುಗಳಿಂದ ಕಲ್ತಿದ್ದೀನಿ, ಸಂಮೋಹಿನಿ ವಿದ್ಯೆ ಕೆಲವೊಂದು ಗುರುಗಳಿಂದ ಕಲ್ತಿದ್ದೀನಿ,
ವಾಸ್ತು ಕೆಲವೊಂದು ಗುರುಗಳಿಂದ ಕಲ್ತಿದ್ದೀನಿ, ಸುಜೋಕು ಕೆಲವೊಂದು ಗುರುಗಳಿಂದ, ಹೊರಗಿನ ಜಗತ್ತಿನಲ್ಲಿ ಇರುವಂತಹ ಗುರುಗಳಿಂದ ಕಲ್ತಿದ್ದೀನಿ. ಆದ್ರೆ ಆಲ್ಕೆಮಿ ಮಾತ್ರ ಇಟ್ ಈಸ್ ಕಂಪ್ಲೀಟ್ಲಿ ಅಂಡ್ ಡೈರೆಕ್ಟ್ಲಿ ಡೌನ್ಲೋಡೆಡ್ ಫ್ರಮ್ ದ ಹೈಯರ್ ಸೋರ್ಸಸ್. ಹಾಗಾದ್ರೆ ಈ ಆಲ್ಕೆಮಿ ನಂದ? ಖಂಡಿತ ಅಲ್ಲ. ದೇರ್ ಆರ್ ಸಮ್ ಮಾಸ್ಟರ್ಸ್ ಇನ್ ದ ಸೆಲೆಸ್ಟಿಯಲ್ ವರ್ಲ್ಡ್, ದೇ ಹ್ಯಾವ್ ಡೌನ್ಲೋಡೆಡ್ ದಿಸ್ ಥ್ರೂ ಮೀ. ಅಂಡ್ ಅದಾದ್ಮೇಲೆ ನನಗೆ ಇದು ಬೇರೆಯವ್ರಿಗೆ ಹೇಳ್ಕೊಡಿ ಅನ್ನುವಂಥ ನನಗೆ ಒಂದು ತರ ಆದೇಶ ಸಿಕ್ತು. ಆದೇಶ ಸಿಕ್ಕಿದ ಮೇಲೆ ನಾನು ಇದನ್ನ ಹೇಳ್ಕೊಳ್ಳಿಕ್ಕೆ ಶುರು ಮಾಡಿದೆ. ಓಕೆ, ಸೊ ಇವಾಗ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಫಸ್ಟ್ ವಾಟ್ ಈಸ್ ಆಲ್ಕೆಮಿ ಅಂತ 15-20 ನಿಮಿಷದಲ್ಲಿ ನಾನು ಇದನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಮಿಸ್ ಸೋಫಾರ್ ಇಲ್ಲಿ ತನಕ ನನ್ನ ಜೊತೆಗಿದ್ದೀರಾ? ಚಾಟ್ ಬಾಕ್ಸಲ್ಲಿ ಕೆಲವೊಂದು ಮೆಸೇಜ್ಗಳನ್ನು ಬೇಕಾದ್ರೆ ನೀವು ಹಾಕ್ಬೋದು, ಸೊ ದಟ್ ನನಗೆ ಗೊತ್ತಾಗುತ್ತೆ ನೀವು ನಮ್ಮ ಜೊತೆಗೆ ಇದ್ದೀರಿ ಅಂತ. ಆಲ್ ರೈಟ್ ಶೋಭಾಜಿ, ಥ್ಯಾಂಕ್ ಯು ಸೋ ಮಚ್. ಆಲ್ ರೈಟ್ ಸವಿತಾ, ಥ್ಯಾಂಕ್ ಯು. ಗುರುಜಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶೋಭಾಜಿ, ಥ್ಯಾಂಕ್ ಯು. ಎಸ್ ಶಿಲ್ಪಾಜಿ, ಥ್ಯಾಂಕ್ ಯು ಸೋ ಮಚ್. ಆಲ್ ರೈಟ್ ನಮ್ರತ, ಥ್ಯಾಂಕ್ ಯು. ಆಲ್ ರೈಟ್, ಸೊ ಆಲ್ಕಿಮಿ ಬಗ್ಗೆ ಇಂಟ್ರೊಡಕ್ಷನ್ ಇವಾಗ ಶುರು ಮಾಡೋಣ. All right, Prasanna ji, thank you. Little bit in English. Okay. Can we learn this? Yes, you can learn this. We'll talk about all this now. So, little bit in English also, I'll speak. So, ಈ ಒಂದು 4 ಕೋಟ್ ಇಂದ ಇವತ್ತಿನ ಕಥೆನ ಶುರು ಮಾಡೋಣ. Let's start with these 4 quotes. So, ಮೊದಲನೇ ಕೋಟು, if you want to find the secret of the universe, think in terms of energy, frequency and vibration. ನಿಕೋಲಾ ಟೆಸ್ಲಾ, ನೀವು ಹೆಸರು ಕೆಲವರು ಕೇಳಿರ್ತೀರಿ. ನಿಕೋಲಾ ಟೆಸ್ಲಾ ಅನ್ನುವಂಥ ಒಂದು ಮಿಸ್ಟೀರಿಯಸ್ ಸೈಂಟಿಸ್ಟ್ ಅಂತ ಹೇಳ್ತೀವಿ. ಸಾಕಷ್ಟು ಪೇಟೆಂಟ್ಸ್ ಅವ್ರ ಹೆಸರಲ್ಲಿದೆ. ತುಂಬಾ ಅತಿ ಬುದ್ಧಿವಂತ, ಹೈಯೆಸ್ಟ್ ಐಕ್ಯೂನ ಯೂಸ್ ಮಾಡಿರುವಂಥ ಕೆಲವು ಸೈಂಟಿಸ್ಟ್ಗಳಲ್ಲಿ, ಲೈಕ್ ಆಲ್ಬರ್ಟ್ ಐನ್ಸ್ಟೈನ್ ಇರ್ಬೋದು, ನಿಕೋಲಾ ಟೆಸ್ಲಾ, ಇವರೆಲ್ಲ ಹೈಯೆಸ್ಟ್ ಐಕ್ಯೂನ ಯೂಸ್ ಮಾಡಿರುವಂಥ ಸೈಂಟಿಸ್ಟ್ಗಳು. ಎಷ್ಟೋ ಫಿಸಿಕಲ್ ವರ್ಲ್ಡ್ ಅಲ್ಲಿ ರಿಸರ್ಚ್ಗಳನ್ನು ಮಾಡಿದವರು ಒಂದು ಮಾತನ್ನ ಹೇಳ್ತಾರೆ, ಈ ಜಗತ್ತಿನ ಸೀಕ್ರೆಟ್ನ ನೀವು ಪತ್ತೆ ಹಚ್ಚಬೇಕು ಅಥವಾ ಈ ಜಗತ್ತಿನ ಸೀಕ್ರೆಟ್ನ ನೀವು ತಿಳ್ಕೋಬೇಕು ಅಂದ್ರೆ ಯು ಹ್ಯಾವ್ ಟು ಟಾಕ್ ಇನ್ ಟರ್ಮ್ಸ್ ಆಫ್ ಎನರ್ಜಿ, ಫ್ರೀಕ್ವೆನ್ಸಿ ಆ್ಯಂಡ್ ವೈಬ್ರೇಷನ್ ಅಂತ. ಅಂದ್ರೆ ನೀವು ಎನರ್ಜಿ ಬಗ್ಗೆ ಏನಾದ್ರು ತಿಳ್ಕೊಂಡಿದ್ರೆ, ಫ್ರೀಕ್ವೆನ್ಸಿ ಬಗ್ಗೆ ಏನಾದ್ರು ತಿಳ್ಕೊಂಡಿದ್ರೆ ಅಥವಾ ವೈಬ್ರೇಷನ್ ಏನಂತ ತಿಳ್ಕೊಂಡ್ಬಿಟ್ರೆ ಈ ಜಗತ್ತಿನ ಕಂಪ್ಲೀಟ್ ಸೀಕ್ರೆಟ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಹೌ ದಿಸ್ ಹೋಲ್ ಯೂನಿವರ್ಸ್ ಈಸ್ ವರ್ಕಿಂಗ್, ಯು ಕ್ಯಾನ್ ಜಸ್ಟ್ ನೋ ದ ಸೀಕ್ರೆಟ್ ಆಫ್ ದಿಸ್ ಹೋಲ್ ಯೂನಿವರ್ಸ್. ಯು ವಿಲ್ ಜಸ್ಟ್ ಹ್ಯಾವ್ ದ ಕೀ ಟು ದಿಸ್ ಹೋಲ್ ಯೂನಿವರ್ಸ್ if you just know how this universe is vibrating, or if you just know that this whole universe is one single energy. ಇವತ್ತು ಕ್ವಾಂಟಮ್ ಫಿಸಿಕ್ಸ್ ಹೇಳ್ತಾ ಇದೆ this whole universe is nothing but one single energy. ಅಂದ್ರೆ ಈ ಪೂರ್ತಿ ಜಗತ್ತು ಒಂದು ಎನರ್ಜಿಯಿಂದ ಮಾಡಲ್ಪಟ್ಟಿದೆ ಅಂತ ನಿಕೋಲಾ ಟೆಸ್ಲಾ ಅವರು ಹೇಳ್ತಾರೆ. ಅಂಡ್ ಇವತ್ತು ಕ್ವಾಂಟಮ್ ಫಿಸಿಕ್ಸ್ ಕೂಡ ಅದೇ ಹೇಳ್ತಾ ಇದೆ. ಇನ್ನೊಂದು ಗ್ರೇಟ್ ಸೈಂಟಿಸ್ಟ್ ನಿಮ್ಗೆ ಗೊತ್ತಿರುತ್ತೆ, ಆಲ್ಬರ್ಟ್ ಐನ್ಸ್ಟೀನ್ ಅಂತ. ಅವರು ಹೇಳ್ತಾರೆ ರಿಯಾಲಿಟಿ ಈಸ್ ಮೇರ್ಲಿ ಅನ್ ಇಲ್ಯೂಷನ್, albeit a very persistent one. Reality is merely an illusion. ಆಲ್ಬರ್ಟ್ ಐನ್ಸ್ಟೀನ್ ಅವರು, ದೊಡ್ಡ ವ್ಯಕ್ತಿ, ಏನ್ ಹೇಳ್ತಾನಂದ್ರೆ ನಮ್ಗೆ ಏನ್ ರಿಯಲ್ ಆಗಿ ಕಾಣ್ತಾ ಇದೆ ಅದು ಭ್ರಮೆ, ನಮ್ದು ಅದು ಇಲ್ಯೂಷನ್. ಅಂದ್ರೆ ನೀವು ನನಗೆ ಏನ್ ನೋಡ್ತಾ ಇದ್ದೀರಿ, ನಾನು ಹೀಗಿಲ್ಲ. ನೀವು ನನಗೆ ಹೇಗೆ ಕಾಣ್ತಾ ಇದ್ದೀರಿ ಹಾಗೆ ನೀವಿಲ್ಲ. ರಿಯಾಲಿಟಿ ಇಲ್ಲ ಅಂದ್ರೆ ಅರ್ಥ ಏನು, ಇಟ್ ಈಸ್ ಇಲ್ಯೂಷನ್ ಅರ್ಥ ಏನು, ನಮ್ಗೆ ಹೇಗೆ ಕಾಣ್ತಾ ಇದೆ ಹಾಗಿಲ್ಲ, ಅದು ಬೇರೆ ರೀತಿ ಇದೆ. ಯಾವ ರೀತಿ ಅದು ಇದೆ ಅದು ಆ ರೀತಿ ನಮ್ಗೆ ಕಾಣ್ತಾ ಇಲ್ಲ. ಅದನ್ನೇ ನಾವು ಇಲ್ಯೂಷನ್ ಅಂತ ಹೇಳೋದು. ಇದೇ ಈ ಸೈಂಟಿಸ್ಟ್, ಈ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ಏನ್ ಹೇಳಿದ್ದಾರೆ, ನಮ್ಮ ಹಿಂದಿನ ಋಷಿಮುನಿಗಳು, ನಮ್ಮ ಋಷಿಮುನಿ ವೈಜ್ಞಾನಿಗಳು ಅದೇ ಮಾತುಗಳನ್ನ ನಮ್ಮ ವೇದಗಳಲ್ಲಿ, ಉಪನಿಷತ್ಗಳಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಹೇಳೋಗಿದ್ದಾರೆ. ಬ್ರಹ್ಮ ಸತ್ಯ ಜಗತ್ ಮಿಥ್ಯ, ಜೀವೋ ಬ್ರಹ್ಮೇವ ನಾಪರಃ. ಆದಿಶಂಕರಾಚಾರ್ಯರು ಹೇಳ್ತಾರೆ ಬ್ರಹ್ಮ ಸತ್ಯ ಜಗತ್ ಮಿಥ್ಯ. He says that God is only reality. The whole jagat is mithya. ಈ ಪೂರ್ತಿ ಜಗತ್ತು ಇಲ್ಯೂಷನ್ನು, ಮಾಯೆ. ಬ್ರಹ್ಮ ಸತ್ಯ ಜಗತ್ ಮಿಥ್ಯ, ಜೀವೋ ಬ್ರಹ್ಮೇವ ನಾಪರ. ಈ ಜೀವ ಅಥವಾ ಈ ವ್ಯಕ್ತಿ ನಾವು ಏನಿದ್ದೀವಿ, ನಾವೇ ಆ ಬ್ರಹ್ಮ ಅಥವಾ ನಾವೇ ಆ ಭಗವಂತ ಅಂತ ಆದಿಶಂಕರಾಚಾರ್ಯರು ಹೇಳ್ತಾರೆ. ಅಹಂ ಬ್ರಹ್ಮಾಸ್ಮಿ, ಅದನ್ನೇ ಅವರು ಹೇಳಿದ್ದು. ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಾನೇ ಅದು ಪರಬ್ರಹ್ಮ ಅಥವಾ ನಾನೇ ಅದು ದೇವರು ಅಂತ. ಅದರ ಅರ್ಥ ಏನು, ನಾನೇ ದೇವರು ಅಂದ್ರೆ ಏನಿಲ್ಲಿ ಸೈನ್ಸ್ ಅದನ್ನ ಎನರ್ಜಿ ಅಂತ ಹೇಳುತ್ತೆ, ರಿಲಿಜಿಯಸ್ ಫಾಲೋವರ್ಸ್ ಅದನ್ನ ದೇವರು ಅಂತ ಹೇಳ್ತೀವಿ. ದೇವರು ಬೇರೆಲ್ಲ, ಎನರ್ಜಿ ಬೇರೆಲ್ಲ. ಎನರ್ಜಿನೇ ದೇವರು, ದೇವರೇ ಎನರ್ಜಿ. ನಾವು ಎಲ್ಲರೂ ಮಾಡಲ್ಪಟ್ಟಿರುವಂಥದ್ದು ಈ ದೇಹ ಅಥವಾ ನಮ್ಮ ಎಲ್ಲ
ಅವಯವಗಳು ಏನಿದ್ದಾವೆ ಇದೆಲ್ಲ ಒಂದು ಎನರ್ಜಿಯಿಂದ ಮಾಡಲ್ಪಟ್ಟಿದೆ. ಈ ಎನರ್ಜಿನೇ ಫೈನೆಸ್ಟ್ ಸ್ಟೇಟ್ ಹೋದಾಗ ನಾವು ದೇವರಾಗ್ತೀವಿ ಅಥವಾ ನಾವು ಬ್ರಹ್ಮನಾಗ್ತೀವಿ. ಅದನ್ನೇ ಅಹಂ ಬ್ರಹ್ಮಾಸ್ಮಿ ಅಂತ ಆದಿಶಂಕರಾಚಾರ್ಯರು ಎಷ್ಟೋ ವರ್ಷಗಳ ಹಿಂದೆ ಹೇಳಿದ್ರು. ಇನ್ನೊಂದು ಏಕಂ ಏವ ಅದ್ವಿತೀಯಂ, ಚಾಂಡೋಗ್ಯ ಉಪನಿಷತ್ತಲ್ಲಿ ಇದು ಬರುತ್ತೆ. ಏಕಂ ಏವ ಅದ್ವಿತೀಯಂ. ಏಕಂ ಏವ ಅಂದ್ರೆ ಎಲ್ಲನೂ ಒಂದೇ. ಅದ್ವಿತೀಯಂ, ದೇರ್ ಇಸ್ ನಥಿಂಗ್ ಕಾಲ್ಡ್ ಟು. ಈ ಜಗತ್ನಲ್ಲಿ ಎರಡನ್ನೋದು ಇಲ್ವೇ ಇಲ್ಲ, ಎಲ್ಲಾನು ಒಂದೇ ಇದೆ. ಎಲ್ಲಾನು ಒಂದೇ ಇದೆ ಅಂದಾಗ ಏನು, ಎಲ್ಲಾನು ಒನ್ ಸಿಂಗಲ್ ಎನರ್ಜಿ. ಈ ಎಲ್ಲ ಒಂದು ಸಿಂಗಲ್ ಎನರ್ಜಿ ಬೇರೆ ಬೇರೆ ಫ್ರೀಕ್ವೆನ್ಸಿಲಿ ವೈಬ್ರೇಟ್ ಆಗ್ತಾ ಇದೆ. ಇವಾಗ ಆಲ್ಕೆಮಿ ಬಗ್ಗೆ ಮಾತಾಡೋಣ. ಮಾಡರ್ನ್ ಸೈನ್ಸ್ ಏನ್ ಹೇಳ್ತಾ ಇದೆ, ಸೇಮ್ ಥಿಂಗ್ ಹ್ಯಾಸ್ ಬಿನ್ ಸೇಡ್ ಬೈ ಅವರ್ ರಿಷಿ ಮುನೀಸ್. ಹಿಂದಿನ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಋಷಿ ಮುನಿಗಳು ಅವರ ಧ್ಯಾನದಲ್ಲಿ ಏನು ಪತ್ತೆ ಹಚ್ಚಿದ್ರು ಅದನ್ನೇ ಇವತ್ತು ಮಾಡರ್ನ್ ಸೈನ್ಸ್ ಕೂಡ ಹೇಳ್ತಾ ಇದೆ. ಬಾಟಮ್ ಲೈನ್ ಏನಂದ್ರೆ, ಈ ಪೂರ್ತಿ ಜಗತ್ತು ಒನ್ ಸಿಂಗಲ್ ಎನರ್ಜಿಯಿಂದ ಮಾಡಲ್ಪಟ್ಟಿದೆ. ಹಾಗಾದ್ರೆ ಬೇರೆ ಬೇರೆ ವಸ್ತುಗಳು ಬೇರೆ ಬೇರೆ ರೀತಿಯಲ್ಲಿ ನಮ್ಗೆ ಯಾಕೆ ಕಾಣ್ತಾ ಇದೆ? ಒನ್ ಸಿಂಗಲ್ ಎನರ್ಜಿ ಅಂದ್ರೆ ಅರ್ಥ ಏನ್ ಗೊತ್ತಾ? ಎಲ್ಲನೂ ಈ ಸೈನ್ಸ್ ಅಥವಾ ನಮ್ಮ ಹಿಂದಿನ ಋಷಿಮುನಿಗಳು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅಂಡ್ ಆಲ್ಕೆಮಿ ಆಲ್ಸೋ ಸೇಸ್ ದ ಸೇಮ್ ಥಿಂಗ್. ಈ ಪೆನ್ನಲ್ಲೂ, ಈ ಪುಸ್ತಕದಲ್ಲೂ, ಈ ಮೊಬೈಲ್ ಅಲ್ಲೂ, ಅಥವಾ ಈ ಮೆಟಲ್ ಐಟಮ್ ಅಲ್ಲೂ, ಅಥವಾ ನಮ್ಮ ಈ ದೇಹದಲ್ಲಿ ಎಲ್ಲಾನು ಮಾಡಿರೋದು ಒಂದು ಬೇಸಿಕ್ ಮೆಟೀರಿಯಲ್ ಬಂದು ಎನರ್ಜಿ ಅಷ್ಟೇ. ಸೇಮ್ ಎನರ್ಜಿ ಫಂಕ್ಷನಿಂಗ್ ಇನ್ ಅ ಡಿಫ್ರೆಂಟ್ ವೇ. ಯಾಕೆ ಅಂದ್ರೆ ಇದರ ಅಟಾಮಿಕ್ ಕಾನ್ಫಿಗರೇಷನ್ ಬೇರೆ ಬೇರೆ ಇರುತ್ತೆ. ವಾಟ್ ಮೇಕ್ಸ್ ದಿಸ್ ಆಸ್ ಪ್ಲಾಸ್ಟಿಕ್ ಸೇಮ್ ಎನರ್ಜಿ. ಎನರ್ಜಿ ಅಂದಾಗ ಈ ಪ್ಲಾಸ್ಟಿಕ್ ನಾವು ಒಡೆದಾಗ, ಬ್ರೇಕ್ ಮಾಡಿದಾಗ, ವೆನ್ ಯು ಕಂಟಿನ್ಯೂಸ್ಲಿ ಬ್ರೇಕ್ ಬ್ರೇಕ್ ಬ್ರೇಕ್, ಫೈನಲಿ ಯು ಗೆಟ್ ಇಸ್ ಆಟಮ್ಸ್. ಕೊನೆಯದಾಗ ನಮ್ಗೆ ಆಟಮ್ ಸಿಗುತ್ತೆ. ಇಲ್ಲಿ ತನಕ ನಾವು ಸೈನ್ಸಲ್ಲಿ ಎಲ್ಲರೂ ಓದಿದ್ದೀವಿ. ಆಟಮ್ನ ಮತ್ತೆ ಬ್ರೇಕ್ ಮಾಡಿದಾಗ ಸಬ್ ಅಟಾಮಿಕ್ ಪಾರ್ಟಿಕಲ್ ಸಿಗುತ್ತೆ. ಆ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಮತ್ತೆ ಬ್ರೇಕ್ ಮಾಡಿದಾಗ ಕೊನೆಯದಾಗ ನಮ್ಗೆ ಸಿಗೋದು ಏನಂದ್ರೆ ಬರೀ ಎನರ್ಜಿ. ಅಲ್ಲಿ ಏನು ಇಲ್ಲ, ಇಟ್ ಇಸ್ ಜಸ್ಟ್ ಎನರ್ಜಿ ವಿಚ್ ಇಸ್ ಆಲ್ ಪರ್ವೆಸಿವ್. ಅದನ್ನೇ ನಾವು ಕಣಕಣದಲ್ಲೂ ಶಂಕರ್ ಇದ್ದಾನೆ ಅಂತ ನಮ್ಮ ಹಳೆಯ ನಮ್ಮ ಹಿರಿಯರು ಹೇಳ್ತಾ ಇದ್ರು. ಕಣಕಣದಲ್ಲೂ ಶಂಕರ್ ಇದ್ದಾನೆ ಅಂತ. ಒಂದೊಂದು ಕಣ ಅಂದ್ರೆ ಆಟಮ್, ಒಂದೊಂದು ಆಟಮ್ ಅಲ್ಲಿ ಶಂಕರ್ ಅಂದ್ರೆ ಗಾಡ್, ಭಗವಂತ. ಅದನ್ನೇ ಇವತ್ತು ಸೈನ್ಸ್ ಎನರ್ಜಿ ಅಂತ ಹೇಳ್ತಾ ಇದೆ. ಹಾಗಾದ್ರೆ ಅದೇ ಎನರ್ಜಿಯಿಂದ ಈ ಪೆನ್ನು ಕೂಡ ಆಗಿದೆ, ಅದೇ ಎನರ್ಜಿಯಿಂದ ಈ ಪುಸ್ತಕ ಕೂಡ ಆಗಿದೆ. ವಾಟ್ ಮೇಕ್ಸ್ ದ ಡಿಫರೆನ್ಸ್ ಬಿಟ್ವೀನ್ ದಿಸ್ ಪುಸ್ತಕ ಅಂಡ್ ದಿಸ್ ಪೆನ್ ಈಸ್ ದ ಡಿಫರೆನ್ಸ್ ಇನ್ ದ ಅಟಾಮಿಕ್ ಕಾನ್ಫಿಗರೇಷನ್. ಒಂದು ಆಟಮ್ದು ಅಟಾಮಿಕ್ ಕಾನ್ಫಿಗರೇಷನ್ ಇರುತ್ತೆ. ಆ ಅಟಾಮಿಕ್ ಕಾನ್ಫಿಗರೇಷನ್ ಬೇರೆ ಬೇರೆ ಇರುತ್ತೆ. ಆ ಅಟಾಮಿಕ್ ಕಾನ್ಫಿಗರೇಷನ್ ಇದನ್ನ ಪ್ಲಾಸ್ಟಿಕ್ ಮಾಡ್ತಾ ಇದೆ, ಇದನ್ನ ಪೇಪರ್ ಮಾಡ್ತಾ ಇದೆ, ಅದನ್ನ ಮೆಟಲ್ ಮಾಡ್ತಾ ಇದೆ, ಇದನ್ನ ಇನ್ನೊಂದೇನೋ ಮಾಡ್ತಾ ಇದೆ, ಇದನ್ನ ಹ್ಯೂಮನ್ ಬಾಡಿ ಮಾಡ್ತಾ ಇದೆ. ಸೊ ಈ ಅಟಾಮಿಕ್ ಕಾನ್ಫಿಗರೇಷನ್ ಬೇರೆ ಬೇರೆ ಇರುತ್ತೆ, ಮೊದಲನೇದು. ಎರಡನೇದು, ದೀಸ್ ಅಟಾಮಿಕ್ ಕಾನ್ಫಿಗರೇಷನ್ಸ್ ಆರ್ ವೈಬ್ರೇಟಿಂಗ್ ಅಟ್ ಸರ್ಟನ್ ಡಿಫರೆಂಟ್ ಫ್ರೀಕ್ವೆನ್ಸಿ. ಒಂದೊಂದು ಮೆಟೀರಿಯಲ್ ಬೇರೆ ಬೇರೆ ಫ್ರೀಕ್ವೆನ್ಸಿಲಿ ವೈಬ್ರೇಟ್ ಆಗ್ತಾ ಇದೆ. ಆ ಬೇರೆ ಬೇರೆ ಫ್ರೀಕ್ವೆನ್ಸಿಲಿ ವೈಬ್ರೇಟ್ ಆಗ್ತಾ ಇರೋದ್ರಿಂದ ಅದು ಬೇರೆ ಬೇರೆ ರೀತಿ ಕಾಣ್ತಾ ಇದೆ. ಓಕೆ, ಆರ್ ಯು ವಿತ್ ಮೀ ಸೋ ಫಾರ್? ಇವಾಗ ನಿಜವಾದ ಆಲ್ಕೆಮಿ ಬಗ್ಗೆ ಮಾತಾಡೋಣ. ಆಲ್ಕೆಮಿ ಅನ್ನೋದು ಮಿಡಿಯೋವಲ್ ಆರಾದಲ್ಲಿ ಕೆಲವರಿಗೆ ಆ ಒಂದು ಟೆಕ್ನಿಕ್ ಗೊತ್ತಿತ್ತಂದ್ರೆ, ಬೇಸಿಕ್ ಆಲ್ಕೆಮಿ ಅಂದ್ರೆ ಆ ಟೆಕ್ನಿಕ್ ಇಂದ ಯಾವುದೇ ಒಂದು ಬೇಸ್ ಮೆಟಲ್ ನ ಗೋಲ್ಡ್ ವನ್ನಾಗಿ ಕನ್ವರ್ಟ್ ಮಾಡಬಹುದಿತ್ತು. ನೀವು ಯಾವುದೇ ಮೆಟಲ್ ಕೊಡಿ, ಕಬ್ಬಣ ಕೊಡಿ, ಆ ಕಬ್ಬಣನ ಗೋಲ್ಡ್ ವನ್ನಾಗಿ ಕನ್ವರ್ಟ್ ಮಾಡಬಹುದು. ಕಬ್ಬಣನ ಗೋಲ್ಡ್ ಆಗಿ ಕನ್ವರ್ಟ್ ಮಾಡುವಂತ ಸೈನ್ಸ್ಗೆ ಆಲ್ಕೆಮಿ ಅಂತ ಹೇಳೋದು. ಈಗ ನೀವು ನನಗೆ ಕೇಳಬೇಡಿ, ನೀವು ನಮ್ಗೆ ಆ ಸೈನ್ಸ್ ಹೇಳ್ಕೊಡ್ತೀರಾ ಸಾರ್ ಅಂತ. ಖಂಡಿತ ಆ ಸೈನ್ಸ್ ಹೇಳ್ಕೊಡ್ತಾ ಇಲ್ಲ, ಬಟ್ ಅದರಿಂದನೂ ಹೈಯರ್ ಸೈನ್ಸ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ದಿಸ್ ಇಸ್ ದ ಮೆಟೀರಿಯಲ್ ಸೈನ್ಸ್ ಆರ್ ಮೆಟಲ್ ಆಲ್ಕೆಮಿ. ಇನ್ನೊಂದು ಸ್ಪಿರಿಚುವಲ್ ಆಲ್ಕೆಮಿ ಅಂತ ಇದೆ. ಫಸ್ಟ್ ಇದನ್ನ ತಿಳ್ಕೊಳ್ಳೋಣ. ಈಗ ಕಬ್ಬಣ, ಐರನ್ ನ ಗೋಲ್ಡ್ ಆಗಿ ಕನ್ವರ್ಟ್ ಮಾಡುವಂತ ಒಂದು ಸೈನ್ಸ್ಗೆ ಆಲ್ಕೆಮಿ ಅಂತ ಹೇಳೋದು. ಹಾಗಾದ್ರೆ ಐರನ್ ನ ಗೋಲ್ಡ್ ಆಗಿ ಹೇಗೆ ಕನ್ವರ್ಟ್ ಮಾಡ್ತಾರೆ? ಹೌ ಕ್ಯಾನ್ ಐರನ್ ಬಿ ಟ್ರಾನ್ಸ್ಮ್ಯೂಟೆಡ್ ಇನ್ ಟು ಗೋಲ್ಡ್? ಇಟ್ ಇಸ್ ಜಸ್ಟ್ ದಟ್ if you change the atomic configuration of iron into the atomic configuration of gold, this iron becomes that gold. It is as simple as that. Atomic configuration ಬೇರೆ ಬೇರೆ ಇದೆ. ಅಟಾಮಿಕ್ ಕಾನ್ಫಿಗರೇಷನ್ ಅಂದ್ರೆ ಆಟಮ್ ಜೋಡಣೆ. ಆಟಮ್ ಒಂದು ಮೆಟೀರಿಯಲ್ ಅಲ್ಲಿ ಆಟಮ್ ಜೋಡಣೆ ಇರುತ್ತಲ್ಲ, ಆ ಜೋಡಣೆ ಏರುಪೇರು ಅಷ್ಟೇ. ಈ ಐರನ್ ಅಲ್ಲಿ ಒಂದು ತರದ ಜೋಡಣೆ ಇರುತ್ತೆ, ಗೋಲ್ಡ್ ಅಲ್ಲಿ ಇನ್ನೊಂದು ತರದ ಜೋಡಣೆ ಇರುತ್ತೆ. ಈ ಆಟಮ್ ಜೋಡಣೆನ ನಾವು ಬದಲಾಯಿಸಿ ಆ ಗೋಲ್ಡ್ ಆಟಮ್ ಜೋಡಣೆ ಯಾವ ತರ ಆಗಿದೆ ಆ ತರ ನಾವು ಮಾಡಿಬಿಟ್ರೆ ಈ ಐರನ್ನೇ ಗೋಲ್ಡ್ ಆಗ್ಬಿಡತ್ತೆ. ದಿಸ್ ಇಸ್ ದ ಸೈನ್ಸ್ ಆಫ್ ಆಲ್ಕೆಮಿ.
same alchemy technique, when it was used in the spiritual lore, it used to transform the complete personality of a human being. ಒಬ್ಬ ವ್ಯಕ್ತಿಯ ಸಂಪೂರ್ಣ ಒಂದು ವ್ಯಕ್ತಿತ್ವವನ್ನು ಬದಲಾಯಿಸುವಂತ ಶಕ್ತಿ ಈ ಆಲ್ಕೆಮಿ ಟೆಕ್ನಿಕ್ ಅಲ್ಲಿ ಇತ್ತು, ಇವತ್ತು ಕೂಡ ಇದೆ. ಹಾಗಾದ್ರೆ ಈಗ ನಮ್ಗೆ ಏನ್ ಬೇಕು, ನಮ್ಮ ಜೀವನದಲ್ಲಿ ಸಾಮಾನ್ಯವಾಗಿ ಏನ್ ಬೇಕು? ಸ್ವಲ್ಪ ಹಣ ಇರಬೇಕು, ಒಳ್ಳೆ ಹೆಂಡತಿ ಅಥವಾ ಗಂಡ ಇರಬೇಕು, ಒಳ್ಳೆ ಮಕ್ಳು ಇರಬೇಕು. ಒಳ್ಳೆ ಹೆಂಡತಿ ಗಂಡ ಇನ್ನು ಮದುವೆ ಆಗಿಲ್ಲ ಅಂದ್ರೆ ಎಕ್ಸ್ಪೆಕ್ಟ್ ಮಾಡ್ಬೋದು, ಮದುವೆ ಈಗಾಗಲೇ ಆಗಿದ್ದೆ, ಒಳ್ಳೇದು ಕೆಟ್ಟದ್ದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು, ಏನು ಮಾಡೋಕ್ಕಾಗಲ್ಲ. ಜಸ್ಟ್ ಆನ್ ದ ಲೈಟರ್ ನೋಟ್. ಒಳ್ಳೆ ಮಕ್ಳು ಇರಬೇಕು, ಆರೋಗ್ಯ ಚೆನ್ನಾಗಿರ್ಬೇಕು, ಸಮಾಜದಲ್ಲಿ ಏನೋ ಒಂದು ಸ್ಥಾನಮಾನ ಇರಬೇಕು, ಇವೆಲ್ಲ ತಾನೇ ನಮ್ಗೆ ಬೇಕಾಗಿರೋದು. ಆದರೆ ನಾವು ಎಲ್ಲರೂ ನೋಡಿ ಎಲ್ಲಾದ್ರೂ ಒಂದು ಏನೇ ಮಾಡಕ್ ಹೋದ್ರು ಕೂಡ ಫೇಲ್ ಆಗ್ತಾ ಇರ್ತೀವಿ. ಎಷ್ಟೋ ಸತಿ ಏನೇ ಮಾಡಕ್ ಹೋದ್ರು ಕೂಡ ಫೇಲ್ ಆಗ್ತಾ ಇರ್ತೀವಿ, ಸಕ್ಸಸ್ ಸಿಗ್ತಾ ಇರೋದಿಲ್ಲ. ಏನೇ ಮಾಡಿದ್ರು ಕೂಡ ಜೀವನದಲ್ಲಿ ಸಂಬಂಧಗಳಲ್ಲಿ ಮಧುರತೆ ಇಲ್ವೇ ಇಲ್ಲ. ನಾನು ಒಳ್ಳೇದು ಹೇಳಕ್ ಹೋದ್ರು ಕೂಡ ಅವಳು ಕೆಟ್ಟದಾಗಿ ನೆಗೆಟಿವ್ ಆಗಿ ತಗೊಳ್ತಾಳೆ, ಬೇಡದಿರೋದಕ್ಕೆಲ್ಲ ಜಗಳ ಆಗ್ತಾ ಇರತ್ತೆ. ಮಕ್ಕಳು ನಮ್ಮ ಮಾತು ಕೇಳೋದಿಲ್ಲ. ತಂದೆ ತಾಯಿಗೂ ನನಗೂ ಏನೋ ಒಂದು ಈ ಜನರೇಷನ್ ಗ್ಯಾಪ್, ಸಮಾಜದಲ್ಲಿ ಮಾನ ಇಲ್ಲ, ಏನೂ ಇಲ್ಲ. ಸೊ ಈ ಎಲ್ಲ ಪ್ರಾಬ್ಲಮ್ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ನಮ್ಮ ಜೀವನದ ಸಕ್ಸಸ್ ಏನಿದೆ ಅದು ಒಂದು ಫ್ರೀಕ್ವೆನ್ಸಿಲಿ ವೈಬ್ರೇಟ್ ಆಗ್ತಾ ಇದೆ, ನಮ್ಮ ಫೇಲ್ಯೂರ್ಸ್ ಮತ್ತೊಂದು ಫ್ರೀಕ್ವೆನ್ಸಿಲಿ ವೈಬ್ರೇಟ್ ಆಗ್ತಾ ಇದೆ. ನಮ್ಮ ದೇಹದ ಆರೋಗ್ಯ ಈ ಸಮಯದಲ್ಲಿ ಇದನ್ನ ಈಸಿಯಾಗಿ ನೀವು ಅರ್ಥ ಮಾಡ್ಕೋಬಹುದು. ನಮ್ಮ ದೇಹದ ಆರೋಗ್ಯ ಒಂದು ಫ್ರೀಕ್ವೆನ್ಸಿಲಿ ವೈಬ್ರೇಟ್ ಆಗ್ತಾ ಇದೆ, ನಮ್ಮ ದೇಹದ ಅನಾರೋಗ್ಯ ಇನ್ನೊಂದು ಫ್ರೀಕ್ವೆನ್ಸಿಲಿ ವೈಬ್ರೇಟ್ ಆಗ್ತಾ ಇದೆ. ಇದನ್ನ ಈಸಿಯಾಗಿ ಈ ಸಮಯದಲ್ಲಿ ಅರ್ಥ ಮಾಡ್ಕೋಬಹುದು. ಎಷ್ಟೋ ಕೇಸಸ್ ಅಲ್ಲಿ ನಾನು ನೋಡಿದ್ದೀನಿ, ಈ ಕೊರೋನಾ ಬಂದ ಮೇಲೆ ವ್ಯಕ್ತಿ ಮನೇಲಿ ಇರ್ತಾನೆ, ಚೆನ್ನಾಗಿರ್ತಾನೆ, ಹಾಸ್ಪಿಟಲ್ ಹೋಗಿದ ತಕ್ಷಣ ಎನರ್ಜಿ ಚೇಂಜ್ ಆಗುತ್ತೆ, ಅಡ್ಮಿಟ್ ಆಗಿದ ತಕ್ಷಣ ಎನರ್ಜಿ ಪೂರ್ತಿ ಚೇಂಜ್ ಆಗ್ತಾ ಇದೆ, ಆಕ್ಸಿಜನ್ ಕಮ್ಮಿ ಆಗ್ತಾ ಇದೆ, ಆಕ್ಸಿಜನ್ ವೆಂಟಿಲೇಟರ್ ಹಾಕಿದ ತಕ್ಷಣ ಎನರ್ಜಿ ಎಷ್ಟು ಡೌನ್ ಆಗ್ಬಿಡ್ತಾ ಇದೆ ಅಂದ್ರೆ, ವೆಂಟಿಲೇಟರ್ ಹಾಕಿದ ಮೇಲೆ ಆ ವ್ಯಕ್ತಿನ ವಾಪಸ್ ಜೀವಂತ ಕರ್ಕೊಂಡ್ ಬರೋದೇ ಕಷ್ಟ ಆಗ್ಬಿಟ್ಟಿದೆ. ಏನಾಗ್ತಾ ಇದೆ ಇಲ್ಲಿ? ಎನರ್ಜಿ ಫ್ರೀಕ್ವೆನ್ಸಿ ಚೇಂಜ್ ಆಗ್ತಾ ಇದೆ, ಫ್ರೀಕ್ವೆನ್ಸಿ ಡೌನ್ ಹೋಗ್ತಾ ಇದೆ. ಯಾರು ಮನೇಲಿ ಟ್ರೀಟ್ಮೆಂಟ್ ಮಾಡ್ಕೊಂಡ್ರು, ಅನ್ಫಾರ್ಚುನೇಟ್ಲಿ ಫಾರ್ಚುನೇಟ್ಲಿ, ವಾಟ್ ಈಸ್ ರಿಯಾಲಿಟಿ ಐ ಡು ನಾಟ್ ನೋ, ಯಾರ್ಯಾರು ಮನೇಲಿ ಟ್ರೀಟ್ಮೆಂಟ್ ಮಾಡ್ಕೊಂಡ್ರು ಅವರೆಲ್ಲರೂ ಆಲ್ಮೋಸ್ಟ್ ಬದುಕಿದ್ದಾರೆ. ಪ್ರತಿಯೊಂದು ಸಾವು ನೋಡಿ ಆಲ್ಮೋಸ್ಟ್ 99.9% ಇರ್ಬೋದು, 1-2 ಕೇಸ್ ನನಗೆ ಗೊತ್ತಿಲ್ಲ, 99.9% ಕೇಸಸ್ ಹಾಸ್ಪಿಟಲ್ ಅಲ್ಲಿ ಮಾತ್ರ ಹೋದವ್ರು ಸತ್ತಿದ್ದಾರೆ. ಮನೇಲಿ ಎಷ್ಟೇ ವರ್ಸ್ಟ್ ಆಗಿ ಅವ್ರ ಮನೇಲೆ ಟ್ರೀಟ್ಮೆಂಟ್ ಮಾಡಿದ್ರೆ, ನನ್ನ ಸ್ವಂತ ಮನೇಲೂ ಕೂಡ ನಾನು ಟ್ರೀಟ್ಮೆಂಟ್ ಗಳನ್ನು ಮಾಡಿದ್ದೀನಿ, ಮನೇಲೆ ಟ್ರೀಟ್ಮೆಂಟ್ ಮಾಡಿದ್ರೆ ಅವರೆಲ್ಲರೂ ಬದುಕಿದ್ದಾರೆ, ಏನೂ ಆಗಿಲ್ಲ. ಲೆಟ್ ಅಸ್ ನಾಟ್ ಗೋ ಇನ್ ಮಚ್ ಡೀಟೇಲ್ ಆಫ್ ದಿಸ್. ಬಟ್ ನಾನು ಹೇಳೋದು ಏನಂದ್ರೆ, ಆ ಫ್ರೀಕ್ವೆನ್ಸಿ ಬೇರೆ ಇರುತ್ತೆ, ನಾವು ಹೈಯರ್ ಫ್ರೀಕ್ವೆನ್ಸಿಗೆ ವೈಬ್ರೇಟ್ ಆಗಬೇಕು. ಅಂದ್ರೆ ನಮ್ಮ ಫೇಲ್ಯೂರ್ಸ್ಗಳು ಒಂದು ಫ್ರೀಕ್ವೆನ್ಸಿಲಿ ವೈಬ್ರೇಟ್ ಆಗ್ತಾ ಇದೆ, ನಮ್ಮ ಸಕ್ಸಸ್ ಮತ್ತೊಂದು ಫ್ರೀಕ್ವೆನ್ಸಿಲಿ ವೈಬ್ರೇಟ್ ಆಗ್ತಾ ಇದೆ. ನಮ್ಮ ಯುನೋ ಹಾರ್ಮೋನಿಯಸ್ ಸಂಬಂಧಗಳು ಒಂದು ಫ್ರೀಕ್ವೆನ್ಸಿಲಿ ವೈಬ್ರೇಟ್ ಆಗ್ತಾ ಇದೆ, ನಮ್ಮ ಅನ್ಹಾರ್ಮೋನಿಯಸ್ ಸಂಬಂಧಗಳು ಮತ್ತೊಂದು ಫ್ರೀಕ್ವೆನ್ಸಿಲಿ ವೈಬ್ರೇಟ್ ಆಗ್ತಾ ಇದೆ. ನಮ್ಮ ಆರೋಗ್ಯ ಒಂದು ಫ್ರೀಕ್ವೆನ್ಸಿಲಿ ವೈಬ್ರೇಟ್ ಆಗ್ತಾ ಇದೆ, ನಮ್ಮ ಅನಾರೋಗ್ಯ ಇನ್ನೊಂದು ಫ್ರೀಕ್ವೆನ್ಸಿಲಿ ವೈಬ್ರೇಟ್ ಆಗ್ತಾ ಇದೆ. ಈ ಫ್ರೀಕ್ವೆನ್ಸಿಯನ್ನು ನಾವು ಚೇಂಜ್ ಮಾಡಿಬಿಟ್ರೆ ನಮ್ಮ ಫೇಲ್ಯೂರ್ಸ್ನೇ ನಾವು ಸಕ್ಸಸ್ ಅನ್ನಾಗಿ ಕನ್ವರ್ಟ್ ಮಾಡ್ಬೋದು, ನಮ್ಮ ಕೆಟ್ಟ ಹೋಗಿರುವಂತಹ ಸಂಬಂಧಗಳನ್ನ ಮಧುರ ಸಂಬಂಧಗಳಲ್ಲಾಗಿ ಕನ್ವರ್ಟ್ ಮಾಡ್ಬೋದು, ನಮ್ಮ ಅನಾರೋಗ್ಯವನ್ನ ಆರೋಗ್ಯವನ್ನಾಗಿ ಕನ್ವರ್ಟ್ ಮಾಡ್ಬೋದು. ಕ್ಲಿಯರ್? ಸೊ just you have to change the frequency where your energy is vibrating. If you can change this frequency, you can completely transform yourself into a new self, and that is what is all about alchemy. ನಮ್ಮ ಫ್ರೀಕ್ವೆನ್ಸಿನ ಚೇಂಜ್ ಮಾಡುವಂತ ಒಂದು ಟೆಕ್ನಿಕ್ ಏನಿದೆ, ಆ ಟೆಕ್ನಿಕ್ ಆಲ್ಕೆಮಿ. ರೇಖಿನೂ ಅದೇ ಕೆಲಸ ಮಾಡುತ್ತೆ, ಸಂಮೋಹಿನಿ ವಿದ್ಯೆನೂ ಅದೇ ಕೆಲಸ ಮಾಡುತ್ತೆ. ಆದ್ರೆ ರೇಖಿ, ಸಂಮೋಹಿನಿ ಅಥವಾ ಬೇರೆ ಏನೇ ಟೆಕ್ನಿಕ್ ನಾವು ಮಾಡಿದ್ರು ಕೂಡ ನಮ್ಮ ವೈಬ್ರೇಷನ್ ರೈಸ್ ಮಾಡಬೇಕು ಅಂದ್ರೆ ನಮ್ಮ ಡೆನ್ಸಿಟಿ ಕಡಿಮೆ ಆಗ್ಬೇಕು. ಡೆನ್ಸಿಟಿ ಜಾಸ್ತಿ ಇದ್ದಾಗ ಮಾಡಕ್ಕಾಗಲ್ಲ. ಈ ಡೆನ್ಸಿಟಿ ಏನು, ಈ ಭಾರ ಏನು, ನಮ್ಮ ಕರ್ಮದ ಭಾರ. ಯಾವಾಗ ನಮ್ಮ ಕರ್ಮದ ಭಾರ ಜಾಸ್ತಿ ಇರುತ್ತೆ, ನಮ್ಮ ಡೆನ್ಸಿಟಿ ಹೈ ಇರುತ್ತೆ. ಯಾವಾಗ ನಮ್ಮ ಡೆನ್ಸಿಟಿ ಹೈ ಇರುತ್ತೆ, ಫ್ರೀಕ್ವೆನ್ಸಿ ಜಾಸ್ತಿ ಆಗೋದಿಲ್ಲ. ಯಾವಾಗ ಫ್ರೀಕ್ವೆನ್ಸಿ ಜಾಸ್ತಿ ಆಗೋದಿಲ್ಲ, ನಮ್ಮ ಎನರ್ಜಿ ರೈಸ್ ಆಗೋದಿಲ್ಲ. ಸೊ ಈ ಕರ್ಮದ ಎನರ್ಜಿನ ಬರ್ನ್ ಮಾಡಬೇಕು. ಕರ್ಮದ ಎನರ್ಜಿನ ಬರ್ನ್ ಮಾಡೋದಕ್ಕೆ ಕರ್ಮ ಎಲ್ಲಿ ಅಕ್ಯುಮುಲೇಟ್ ಆಗಿದೆ ಅಂತ ನಮ್ಗೆ ಗೊತ್ತಾಗಬೇಕು. ನೀವು ಆಲ್ಕೆಮಿ ವರ್ಕ್ಶಾಪ್ ಬಂದ್ರೆ ಇನ್ ಡಿಟೇಲ್ ನಾನು ಹೇಳ್ಕೊಡ್ತೀನಿ, ಎಲ್ಲಿ ನಮ್ಮ ಹಿಂದಿನ ಜನ್ಮದ ಕರ್ಮಗಳು ಅಕ್ಯುಮುಲೇಟ್ ಆಗಿರುತ್ತೆ. ಇಟ್ ಈಸ್ ಇನ್ ದ ಸುಷುಮ್ನಾ ನಾಡಿ. ನಮ್ಮ ಸುಷುಮ್ನಾ ನಾಡಿಯಲ್ಲಿ ನಮ್ಮ ಹಿಂದಿನ ಸಾವಿರಾರು ಜನ್ಮಗಳ ಕರ್ಮಗಳು ಅಕ್ಯುಮುಲೇಟ್ ಆಗಿರುತ್ತೆ.
ಅದನ್ನ ಬರ್ನ್ ಮಾಡುವಂತ ಒಂದು ಪ್ರಾಸೆಸ್ ಇದೆ. ಇಟ್ ಈಸ್ ಆಲ್ಸೋ ವೆರಿ ಸಿಂಪಲ್ ಪ್ರಾಸೆಸ್. ಆ ಕರ್ಮಗಳನ್ನ ನಾವು ಬರ್ನ್ ಮಾಡಿದಾಗ ನಮ್ಮ ಡೆನ್ಸಿಟಿ ನ್ಯಾಚುರಲ್ ಆಗಿ ಕಮ್ಮಿ ಆಗುತ್ತೆ, ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ. ಫ್ರೀಕ್ವೆನ್ಸಿ ಜಾಸ್ತಿ ಆದಾಗ ನ್ಯಾಚುರಲ್ ಆಗಿ ನಾವು ಮೇಲಕ್ಕೆ ರೈಸ್ ಆಗ್ತೀವಿ. ನಾವು ಮೇಲಕ್ಕೆ ರೈಸ್ ಆಗ್ತಾ ಇದ್ದಂಗೆ ನ್ಯಾಚುರಲ್ ಆಗಿ ನಮ್ಮ ಪ್ರಾಬ್ಲಮ್ಸ್ ಏನಿದೆ ಅದು ಸಾಲ್ವ್ ಆಗ್ಲಿಕ್ಕೆ ಶುರು ಆಗುತ್ತೆ. ದಿಸ್ ಇಸ್ ವಾಟ್ ಹ್ಯಾಪನ್ಡ್ ಎಕ್ಸಾಕ್ಟ್ಲಿ ಇನ್ ಮೈ ಲೈಫ್. 2015 ಸೆಪ್ಟೆಂಬರ್ ತನಕ ನಾನು ಏನ್ ಮಾಡಬಾರ್ದೆಲ್ಲ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದೆ, ಎಲ್ಲ ರೀತಿ ಪ್ರಯತ್ನ ಮಾಡಿದೆ. ನಿಮ್ಮಲ್ಲೂ ಕೂಡ ಕೆಲವರು ಸಫರ್ ಮಾಡಿರ್ತೀರಿ. ಆ ಪೂಜೆ, ಈ ಪೂಜೆ, ಆ ಜ್ಯೋತಿಷ, ಈ ಜ್ಯೋತಿಷ, ಆ ಗುರುಗಳು, ಈ ಗುರುಗಳು, ಅದು ಆ ಟೆಕ್ನಿಕ್, ಈ ಟೆಕ್ನಿಕ್, ಎಲ್ಲನೂ ಮಾಡ್ಬಿಟ್ಟೆ. ನಥಿಂಗ್ ವರ್ಕ್. ಅದಾದ್ಮೇಲೆ ಯಾವಾಗ ನನಗೆ ಈ ಟೆಕ್ನಿಕ್ ಸಿಕ್ತು, ಈ ಟೆಕ್ನಿಕ್ ಯಾವಾಗ ನಾನು ಅಪ್ಲೈ ಮಾಡ್ಲಿಕ್ಕೆ ಶುರು ಮಾಡಿದೆ, ನ್ಯಾಚುರಲ್ ಆಗಿ ಆಟೋಮ್ಯಾಟಿಕ್ಲಿ ಎವ್ರಿಥಿಂಗ್ ಸ್ಟಾರ್ಟೆಡ್ ಫಾಲಿಂಗ್ ಇನ್ ಲೈನ್. ನನಗೆ ಯೋಗ ಕ್ಲಾಸಸ್ಗಳಿಗೆ ಬೇರೆ ಬೇರೆ ಅಪಾರ್ಟ್ಮೆಂಟ್ಗಳಿಂದ ಫುಲ್ ಡಿಮಾಂಡ್. ಆ ಸಮಯದಲ್ಲಿ 2015-16 ಅಲ್ಲಿ 17-18 ತನಕ ಸಾಕಷ್ಟು ಯೋಗ ಕ್ಲಾಸಸ್ಗಳನ್ನು ಮಾಡಿದೆ. ಬೆಳಿಗ್ಗೆ 3 ಸೆಷನ್, ಸಂಜೆ 3 ಸೆಷನ್ ಕ್ಲಾಸಸ್, ಯೋಗ ಕ್ಲಾಸಸ್. ಒಂದೊಂದು ಕ್ಲಾಸಲ್ಲಿ 8, 10, 20 ಜನ ಇರೋರು. ಸೊ ಸುಮಾರು 50-60 ಜನರಿಗೆ ಕ್ಲಾಸಸ್. 1,000 ರೂಪಾಯಿ ಚಾರ್ಜ್ ಮಾಡಿ ಕೂಡ 50-60 ರೂಪಾಯಿ ಐ ವಾಸ್ ಅರ್ನಿಂಗ್ ಓನ್ಲಿ ಫ್ರಮ್ ಟೀಚಿಂಗ್ ಯೋಗ. 1 hour ಯೋಗ ಕ್ಲಾಸ್ ಎವ್ರಿ ಡೇ. ಅರೌಂಡ್ 5 to 6 hours ಬರೀ ಯೋಗ ಕ್ಲಾಸಸ್ ಹೇಳ್ಕೊಡ್ತಾ ಇದ್ದೆ. ಅದಲ್ಲದೆ ಥೆರಪಿ ಮಾಡ್ತಾ ಇದ್ದೆ ಅಂಡ್ ಸೋ ಮೆನಿ ಥಿಂಗ್ಸ್. ಸೊ ದೀಸ್ ಆಲ್ ಥಿಂಗ್ಸ್ ಆಟೋಮ್ಯಾಟಿಕ್ಲಿ ಸ್ಟಾರ್ಟೆಡ್ ಕಮಿಂಗ್ ಇನ್ ಮೈ ಲೈಫ್. ಈ ಆಲ್ಕೆಮಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಶುರು ಮಾಡಿದ್ಮೇಲೆ. ಸೊ ಇನ್ನೊಂದು ಕೆಲವೊಂದು ವಿಷಯಗಳನ್ನ ಇದ್ರ ಬಗ್ಗೆ ಇನ್ನೂ ತಿಳ್ಕೊಳ್ಳೋಣ. ಸೊ ದ ಪವರ್ ಆಫ್ ಕ್ರಿಯೇಷನ್, ಇದು ಒಂದು ಇವಾಗ ಮಾತಾಡ್ತೀನಿ. ಫಸ್ಟ್ ನಾನು ನೋಡ್ಬಿಡ್ತೀನಿ ನಾನು ಏನೇನು ಮಾತಾಡಬೇಕು ಅಂತ. ಇದು ಸ್ಲೈಡ್ ಸ್ಕಿಪ್ ಮಾಡೋಣ, ಈ ಸ್ಲೈಡು ಸ್ಕಿಪ್ ಮಾಡೋಣ, ದ ಪ್ರಾಸೆಸ್ಸು ಕೂಡ ಸ್ಕಿಪ್ ಮಾಡೋಣ, ಇದು ಬೇಡ. ವಾಟ್ ಈಸ್ ಆಲ್ಕೆಮಿ ಇಲ್ಲಿ ಹೋಗೋಣ. ಆ್ಯಂಡ್ ಓಕೆ, ಇದೆಲ್ಲ ಮಾತಾಡೋಣ. ಓಕೆ, ಸೊ ಇಲ್ಲಿ ತನಕ ನಿಮ್ಗೆ ಗೊತ್ತಾಗಿದೆ ಎವ್ರಿಥಿಂಗ್ ಈಸ್ ವೈಬ್ರೇಟಿಂಗ್ ಅಟ್ ಡಿಫ್ರೆಂಟ್ ಫ್ರೀಕ್ವೆನ್ಸಿ. ನಮ್ಮ ಜೀವನದಲ್ಲಿ ನಮಗೆ ಕಷ್ಟ ಇದೆ, ನೋವಿದೆ, ದುಃಖ ಇದೆ, ಪ್ರಾಬ್ಲಮ್ಸ್ ಇದೆ ಅಂದ್ರೆ ಅದು ಒಂದು ಫ್ರೀಕ್ವೆನ್ಸಿಲಿ ವೈಬ್ರೇಟ್ ಆಗ್ತಾ ಇದೆ. ನಮ್ಮ ಜೀವನದ ಖುಷಿಗಳು, ಆನಂದಗಳು, ಸಕ್ಸೆಸ್, ಮನಿ, ಫೈನಾನ್ಷಿಯಲ್ ಮ್ಯಾಟರ್ಸ್, ಒಳ್ಳೆ ಸಂಬಂಧಗಳು, ಅದು ಸಮ್ ಹೈಯರ್ ವೈಬ್ರೇಟರಿ ಲೆವೆಲ್ ಅಲ್ಲಿ ವೈಬ್ರೇಟ್ ಆಗ್ತಾ ಇದೆ. ನಮ್ಮ ಈ ಲೋವರ್ ಫ್ರೀಕ್ವೆನ್ಸಿನ ನಾವು ಚೇಂಜ್ ಮಾಡಿ ಹೈಯರ್ ಫ್ರೀಕ್ವೆನ್ಸಿಗೆ ಹೋಗ್ಬಿಟ್ರೆ ನಮ್ಮ ಸೇಮ್ ಪ್ರಾಬ್ಲಮ್ಸ್ಗಳನ್ನ ನಾವು ಇನ್ನೊಂದು ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತಾ ಇದೀವಿ. ಇಲ್ಲಿ ಯಾವುದು ಎನರ್ಜಿ ಕ್ಯಾನ್ ನೆವರ್ ಬಿ ಕ್ರಿಯೇಟೆಡ್, ನಾಟ್ ಡಿಸ್ಟ್ರಾಯ್ಡ್. ಇಟ್ ಕ್ಯಾನ್ ಚೇಂಜ್ ಇಟ್ ಫಾರ್ಮ್ಸ್ ಅಂಡ್ ಗೋಸ್. ದಿಸ್ ವಾಟ್ ದ ಸೈನ್ಸ್ ಸೇಸ್, ದಿಸ್ ವಾಟ್ the whole yoga says. Everything says the same thing. So energy can change its form. Energy can never be created nor destroyed. ಅದನ್ನ ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಡಿಸ್ಟ್ರಾಯ್ ಮಾಡೋಕ್ಕಾಗಲ್ಲ, ಬರೀ ಫಾರ್ಮ್ನ ಚೇಂಜ್ ಮಾಡ್ಬೋದು. ಸೊ ನಮ್ಮ ದುಃಖಗಳನ್ನ ನಾವು ಡಿಸ್ಟ್ರಾಯ್ ಮಾಡೋಕ್ಕಾಗತ್ತೆ, ದುಃಖಗಳನ್ನ ಡಿಸ್ಟ್ರಾಯ್ ಮಾಡೋ ಅವಶ್ಯಕತೆ ಇಲ್ಲ. ಅದು ಒಂದು ಎನರ್ಜಿ ಇದೆ. ಆ ಎನರ್ಜಿನೇ, ಆ ಫ್ರೀಕ್ವೆನ್ಸಿನೇ ನಾವು ಚೇಂಜ್ ಮಾಡಿ ಹೈಯರ್ ಫ್ರೀಕ್ವೆನ್ಸಿಗೆ ನಾವು ತಂದುಬಿಟ್ರೆ ಸೇಮ್ ದುಃಖಗಳು ನಮಗೆ ಖುಷಿಯಾಗಿ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ ಅಥವಾ ಖುಷಿಯಾಗಿ ಕನ್ವರ್ಟ್ ಆಗಿಬಿಡುತ್ತೆ. ಸೊ ದಿಸ್ ಇಸ್ ಹೋಲ್ ಆಲ್ಕೆಮಿ. ಈ ಸಂಪೂರ್ಣ ಸೃಷ್ಟಿ ಹೇಗೆ ಸೃಷ್ಟಿ ಆಗಿದೆ, ಶಾಸ್ತ್ರಗಳು ಹೇಳ್ತವೆ ಈ ಸೃಷ್ಟಿಯ ಪ್ರಾರಂಭ ಆಗಿದ್ದು ಚಿತಿ ಶಕ್ತಿಯಲ್ಲಿ ಸ್ಪಂದನೆ ಆದಾಗ. ಚಿತಿ ಶಕ್ತಿ ಅಂದ್ರೆ ದ ಫೆಮಿನೈನ್ ಎನರ್ಜಿ ಆಫ್ ದಿಸ್ ಹೋಲ್ ಯೂನಿವರ್ಸ್. ಶಿವ ಮತ್ತೆ ಶಕ್ತಿ ಅಂತ ನಾವು 2 ಪದಗಳನ್ನು ಯೂಸ್ ಮಾಡ್ತೀವಿ, ರೈಟ್? ಶಿವ ಅಂಡ್ ಶಕ್ತಿ. ಈ ಶಕ್ತಿನೇ ಚಿತಿ ಶಕ್ತಿ ಅಂತ ನಾವು ಹೇಳ್ತೀವಿ. ಆ ಚಿತಿ ಶಕ್ತಿನೇ ನಮ್ಮ ಲೆವೆಲ್ಗೆ, ಹ್ಯೂಮನ್ ಲೆವೆಲ್ಗೆ ಬಂದಾಗ ನಮ್ಮ ಚಿತ್ತ ಆಗತ್ತೆ. ಚಿತ್ತ ಅಥವಾ ಮೈಂಡ್, ವೇರ್ ದ ಸ್ಟೋರ್ ಹೌಸ್ ಆಫ್ ಮೆಮೊರೀಸ್, ಅದನ್ನೇ ನಾವು ಚಿತ್ತ ಅಂತ ಹೇಳ್ತೀವಿ ಮೈಂಡ್ ಲೆವೆಲ್ ಅಲ್ಲಿ. ಹೈಯರ್ ಲೆವೆಲ್ಗೆ ಹೋದಾಗ ಅದು ಚಿತ್ತಿ ಶಕ್ತಿ ಅಥವಾ ಫೆಮಿನೈನ್ ಎನರ್ಜಿ. ಯಾವಾಗ ಆ ಫೆಮಿನೈನ್ ಎನರ್ಜಿಯಲ್ಲಿ ಸ್ಪಂದನೆ ಆಯಿತು, ಆ ಫೆಮಿನೈನ್ ಎನರ್ಜಿ ಸ್ಪಂದನೆ ಆದಾಗ, ಸ್ಪಂದನೆ ಇಸ್ ವೈಬ್ರೇಷನ್. ಅಲ್ಲಿ ವೈಬ್ರೇಷನ್ ಆದಾಗ ಇಟ್ ಬಿಕೇಮ್ ಅನ್ಕಂಟ್ರೋಲ್ಡ್. ವೆನ್ ಇಟ್ ಬಿಕೇಮ್ ಅನ್ಕಂಟ್ರೋಲ್ಡ್ ಅಂಡ್ ಸ್ಟಾರ್ಟ್ flowing, this is what happens every month. Those who are women, in woman's body, every 28 days one cycle complete and everything starts flowing from your vagina. The same thing happens ಯಥಾ ಬ್ರಹ್ಮಾಂಡ ತಥಾ ಪಿಂಡೆ. ಬ್ರಹ್ಮಾಂಡದಲ್ಲಿ ಏನಾಗ್ತಾ ಇದೆ, ಈ ಪಿಂಡದಲ್ಲೂ ಅದೇ ಆಗ್ತಾ ಇದೆ. ಸೊ ಚಿತಿ ಶಕ್ತಿ ಅನ್ಕಂಟ್ರೋಲ್ ಆಗಿ ಹರಿಲಿಕ್ಕೆ ಯಾವಾಗ ಶುರು ಆಯಿತು, ಇಟ್ ಗಾಟ್ ದ ಇನರ್ಷಿಯಾ ಬೈ ದ ಶಿವ. ಶಿವದ ಒಂದು ಟಚ್ ಸಿಕ್ತು. ಯಾವಾಗ ಶಿವದ ಟಚ್ ಸಿಕ್ತು ಈ ಶಕ್ತಿಗೆ, ಶಕ್ತಿ ಶಿವ ಒಂದಾದ್ರು, ಶಕ್ತಿ ಶಿವ ಒಂದಾದಾಗ ಕ್ರಿಯೇಷನ್ ಸ್ಟಾರ್ಟ್ ಆಯಿತು. This is what our scripture says. Same thing in little different way science says. Big bang ಬಗ್ಗೆ ಮಾತಾಡುತ್ತೆ. ಬಿಗ್ ಬ್ಯಾಂಗ್ ಅಂದ್ರೆ ಏನು? In the beginning there was only singularity. Singularity ಅಂದ್ರೆ ಏನು? ಒಂದು ಸಿಂಗಲ್ ಪಾಯಿಂಟ್ ಇತ್ತಂತೆ. ಆ ಸಿಂಗಲ್ ಪಾಯಿಂಟ್ ಅಲ್ಲಿ ಏನೋ ಒಂದು ಬ್ಲಾಸ್ಟ್ ಆಯ್ತು.
ನಾವು ಶಾಸ್ತ್ರಗಳು ಅದನ್ನೇ ಚಿತ್ತಿ ಶಕ್ತಿಲಿ ಸ್ಪಂದನೆ ಅಥವಾ ವೈಬ್ರೇಷನ್ ಅಂತ ಹೇಳ್ತು. ಆ ಬ್ಲಾಸ್ಟ್ ಆದಾಗ ಎಲ್ಲ ಅನ್ಕಂಟ್ರೋಲ್ಡ್ ಆಗಿ ಹರಿಲಿಕ್ಕೆ ಶುರು ಆಗಿ ಅದು ಯಾವಾಗ ಕೂಲ್ ಆಗ್ಲಿಕ್ಕೆ ಶುರು ಆಯ್ತು, ಈ ಬ್ರಹ್ಮಾಂಡ ನಕ್ಷತ್ರಗಳು ಎಲ್ಲಾನು ಸೃಷ್ಟಿ ಆಯ್ತು ಅಂತ ಬಿಗ್ ಬ್ಯಾಂಗ್ ಥಿಯರಿ ಕೆಲವರಿಗೆ ನಿಮ್ಮಲ್ಲಿ ಗೊತ್ತಿರುತ್ತೆ ಹೇಗೆ ಸೃಷ್ಟಿ ಆಯ್ತು ಅಂತ. ಅದೇ ಸೇಮ್ ನಮ್ಮ ಹಿರಿಯರು, ನಮ್ಮ ಋಷಿ ಮುನಿಗಳು ಕೂಡ ಹೇಳಿದ್ರು. ಸೊ ದಿಸ್ ಇಸ್ ಹೌ ದ ಹೋಲ್ ಪೂರ್ತಿ ಸೃಷ್ಟಿಯ ಸೃಷ್ಟಿ ಆಯಿತು. ಹಾಗಾದ್ರೆ ಸೃಷ್ಟಿ ಆಗಿದ್ ಹೇಗೆ? ಚಿತಿ ಶಕ್ತಿಯಲ್ಲಿ ಸ್ಪಂದನೆ ಅಂದ್ರೆ ಒಂದು ವೈಬ್ರೇಷನ್ ಇಂದ ಪೂರ್ತಿ ಸೃಷ್ಟಿಯ ರಚನೆ ಆಯಿತು. ಈ ವೈಬ್ರೇಷನ್ ವೈಬ್ರೇಷನ್ ಇಂದಾನೇ ಎಲ್ಲ ಹೊರಗಡೆ ಬಂದಿರೋದು. ಹಂಗಾಗಿ ಎಲ್ಲಾನು ಬೇರೆ ಬೇರೆ ವೈಬ್ರೇಷನ್ ಅಲ್ಲಿ ವೈಬ್ರೇಟ್ ಆಗ್ತಾ ಇದೆ, ಬೇರೆ ಬೇರೆ ಫ್ರೀಕ್ವೆನ್ಸಿಲಿ ವೈಬ್ರೇಟ್ ಆಗ್ತಾ ಇದೆ. ಅಗೇನ್ ಇವನ್ ಶಾಸ್ತ್ರಗಳು ಅದನ್ನೇ ಹೇಳೋದು, ಎಲ್ಲಾನು ಒಂದು ಡಿಫ್ರೆಂಟ್ ಫ್ರೀಕ್ವೆನ್ಸಿಲಿ ವೈಬ್ರೇಟ್ ಆಗ್ತಾ ಇದೆ. ಈ ಫ್ರೀಕ್ವೆನ್ಸಿನ ನಾವು ಚೇಂಜ್ ಮಾಡದೇ ಆಗಿದ್ದರೆ ನಾವು ಆ ವಸ್ತುನ, ಆ ವ್ಯಕ್ತಿನ ಸಂಪೂರ್ಣವಾಗಿ ಟ್ರಾನ್ಸ್ಫಾರ್ಮ್ ಮಾಡಬಹುದು, ಕಂಪ್ಲೀಟ್ ಆಗಿ ಬದಲಾಯಿಸಬಹುದು. ಅಲ್ಕೆಮಿ ಮಾಡೋದು ಇದೇನೆ. ಐ ಥಿಂಕ್ ಚಾಟ್ ಬಾಕ್ಸ್ ಅಲ್ಲಿ ಕೆಲವೊಂದು ಕ್ವಶನ್ಸ್ ನೀವು ಹಾಕಿದ್ದೀರಾ ಅಥವಾ ಏನೋ ಹೇಳಿದ್ದೀರಾ ಅನ್ಸುತ್ತೆ, ನಾನು ನೋಡ್ತೀನಿ. ಫಸ್ಟ್ ಇದನ್ನು ಮುಗಿಸ್ಬಿಡೋಣ, ಆಮೇಲೆ ಎಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ. ಕೆಲವೊಂದು ಸ್ಲೈಡ್ಸ್ ನಾನು ಸ್ಕಿಪ್ ಮಾಡ್ತೀನಿ. ಸೊ ಅಲ್ಕೆಮಿ ಅಂದ್ರೆ ಏನು? ಅಲ್ಕೆಮಿ ಇಸ್ ಅ ಸೈನ್ಸ್ ಆಫ್ ಲೈಫ್ ಟ್ರಾನ್ಸ್ಫಾರ್ಮೇಶನ್. ಎವ್ರಿಥಿಂಗ್ ಇನ್ ದಿಸ್ ಯೂನಿವರ್ಸ್ ಈಸ್ ಎನರ್ಜಿ. ಎವ್ರಿಥಿಂಗ್ ಈಸ್ ವೈಬ್ರೇಟಿಂಗ್ ಎಟ್ ಸರ್ಟನ್ ಫ್ರೀಕ್ವೆನ್ಸಿ. ಇದೆಲ್ಲ ಹೇಳಿದ್ದೀನಿ. Our failures are vibrating at certain frequency, success are vibrating at certain different frequency. ಇವೆಲ್ಲ ನಾನು ಮಾತಾಡಾಗಿದೆ. Okay. So alchemy is a wonderful technique developed by the combination of mind science, healing science and yogic science. ಈ ಮೂರು ಸೈನ್ಸ್ ಮೇಲೆ ನಾನು ಕೆಲಸ ಮಾಡ್ತಾ ಇದ್ದೆ. ಮೈಂಡ್ ಸೈನ್ಸ್ ಅಂದ್ರೆ ಹಿಪ್ನೋಥೆರಪಿ, ಹಿಪ್ನೋ ಹೀಲಿಂಗ್, ಏಜ್ ರಿಗ್ರೆಷನ್, ಪಾಸ್ಟ್ ಲೈಫ್, ಎವ್ರಿಥಿಂಗ್ ವರ್ಕ್ಸ್ ಆನ್ ಮೈಂಡ್. Healing science, that is Reiki healing and other healing systems, whatever I have learned. And yogic science, what the yoga, asanas, pranayama, dhyana, what that says. So ಈ ಮೂರನ್ನು ಕಂಬೈನ್ ಮಾಡಿರುವಂತಹ ಒಂದು ಟೆಕ್ನಿಕ್ ಅಲ್ಕೆಮಿ. ಇದರಲ್ಲಿ ಮೈಂಡ್ ಸೈನ್ಸ್ ಇನ್ಕ್ಲೂಡ್ ಆಗಿದೆ, ಇದರಲ್ಲಿ ಹೀಲಿಂಗ್ ಸೈನ್ಸ್ ಇನ್ಕ್ಲೂಡ್ ಆಗಿದೆ, ಇದರಲ್ಲಿ ಯೋಗಿಕ್ ಸೈನ್ಸ್ ಕೂಡ ಇನ್ಕ್ಲೂಡ್ ಆಗಿದೆ. ಈ ಮೂರು ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ದ ನೇಮ್ ಅಲ್ಕೆಮಿ ಕೂಡ ಇದಕ್ಕೆ ಕೊಟ್ಟಿರೋದು ಏನಕ್ಕಂದ್ರೆ ದಿಸ್ ವೆನ್ ದ ಪ್ರಾಕ್ಟಿಸ್ ಆಫ್ ದಿಸ್ ಟೆಕ್ನಿಕ್ ಕ್ಯಾನ್ ಟ್ರಾನ್ಸ್ಫಾರ್ಮ್ ಹೀಸ್ ಆರ್ ಹರ್ ಲೈಫ್ ಕಂಪ್ಲೀಟ್ಲಿ. ನಮ್ಮ ಸಂಪೂರ್ಣ ಜೀವನವನ್ನು ಬದಲಾಯಿಸುವಂತ ಶಕ್ತಿ ಅಲ್ಕೆಮಿಲಿ ಇರೋದ್ರಿಂದ ಇದಕ್ಕೆ ಅಲ್ಕೆಮಿ ಅಂತ ನಾನು ಹೆಸರನ್ನ ಕೊಟ್ಟಿದ್ದೀನಿ. ಇಟ್ ಇಸ್ ವೆರಿ ಸಿಂಪಲ್ ಪ್ರಾಕ್ಟೀಸ್ ವಿಚ್ ಕ್ಯಾನ್ ಬಿ ಪ್ರಾಕ್ಟೀಸ್ ಬೈ ಎನಿ ಒನ್. 7 ತರದ ಅಲ್ಕೆಮಿ ಇದೆ. ಮೊದಲನೇ ಅಲ್ಕೆಮಿ ಮೆಟಲ್ ಅಲ್ಕೆಮಿ ನಾನು ಹೇಳಿದೆ. ಯಾವುದೇ ಒಂದು ಬೇಸ್ ಮೆಟಲ್ನ ಗೋಲ್ಡ್ ಆಗಿ ಕನ್ವರ್ಟ್ ಮಾಡುವಂತ ಒಂದು ಸೈನ್ಸ್ಗೆ ಅಲ್ಕೆಮಿ ಅಂತ ಹೇಳ್ತೀವಿ. ಎರಡನೇ ಅಲ್ಕೆಮಿ ಒಂದು ಸ್ಪಿರಿಚುವಲ್ ಅಲ್ಕೆಮಿ. ಆ ಸ್ಪಿರಿಚುವಲ್ ಅಲ್ಕೆಮಿನೇ ನಾನು ಹೇಳ್ಕೊಡೋದು. ಸೊ ಇದಕ್ಕೆ ಟೂಲ್ಸ್ ಏನೇನು ಯೂಸ್ ಮಾಡ್ತೀವಿ? ಇದಕ್ಕೆ ಟೂಲ್ಸ್ ಸಿಂಪಲ್. ನಮ್ಮ ದೇಹವನ್ನು ಯೂಸ್ ಮಾಡ್ತೀವಿ, ಬಾಡಿ ಇಸ್ ದೇರ್. ನಮ್ಮ ಪ್ರಾಣ ಬ್ರೀದಿಂಗ್ ನ ಯೂಸ್ ಮಾಡ್ತೀವಿ, ನಮ್ಮ ಮೈಂಡ್ ನ ಯೂಸ್ ಮಾಡ್ತೀವಿ. ಬಾಡಿ ಅಂದ್ರೆ ಗ್ರಾಸ್ ವೈಬ್ರೇಷನ್, ಪ್ರಾಣ ಆರ್ ಬ್ರೆತ್ ಇಸ್ ದ ಬ್ರಿಡ್ಜ್ ಬಿಟ್ವೀನ್ ಯೋರ್ ಬಾಡಿ ಅಂಡ್ ಮೈಂಡ್. And mind is what? Mind is nothing but energy or subtle vibration. So body is gross vibration and mind is subtle vibration. In between your body and mind there is something called prana. ಈ ಪ್ರಾಣನ ವೈಬ್ರೇಷನ್ ನ ಚೇಂಜ್ ಮಾಡಿ ನಮ್ಮ ಮನಸ್ಸಿನ ಎನರ್ಜಿನ ಚೇಂಜ್ ಮಾಡ್ತೀವಿ. ನಾವು ಮನಸ್ಸಿನ ಎನರ್ಜಿನ ಚೇಂಜ್ ಮಾಡಿದಾಗ ನಮ್ಮ ಫಿಸಿಕಲ್ ಲೆವೆಲ್ ಅಲ್ಲಿ ಎಲ್ಲವನ್ನು ನಾವು ಬದಲಾಯಿಸ್ತೀವಿ, ಎಲ್ಲವನ್ನು ನಾವು ಬದಲಾಯಿಸಬಹುದು. ಸೊ ಇದಕ್ಕೆ ಒಂದು 4 ಇಂಗ್ರೀಡಿಯೆಂಟ್ಸ್ ಇದೆ. ಈ ಅಲ್ಕೆಮಿ ನಾವು ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ ಈ 4 ನಾವು ಪ್ರಾಕ್ಟೀಸ್ ಮಾಡಬೇಕು. ನೀವು ಅಲ್ಕೆಮಿ ವರ್ಕ್ಶಾಪ್ ಬಂದ್ರೆ ಇದನ್ನ ಇನ್ ಡಿಟೇಲ್ ನಾನು ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಹೇಗೆ ಇದನ್ನ ಪ್ರಾಕ್ಟೀಸ್ ಮಾಡಬೇಕು ಅಂತನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತೆ ಒಂದು ಆಡಿಯೋ ಕೂಡ ಕೊಡ್ತೀನಿ ರೆಗ್ಯುಲರ್ ಆಗಿ ಇದನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ. ಸೊ ಫರ್ಗಿವ್ನೆಸ್ ಫಸ್ಟ್, ನಮ್ಮನ್ನ ನಾವು ಫರ್ಗಿವ್ ಮಾಡೋದು ಮತ್ತೆ ಬೇರೆಯವ್ರನ್ನ ಫರ್ಗಿವ್ ಮಾಡೋದು. ಸೊ ಹೌ ಟು ಪ್ರಾಕ್ಟೀಸ್ ದಿಸ್ ಫರ್ಗಿವ್ನೆಸ್ ಇನ್ ಡಿಟೇಲ್ ಆ ವರ್ಕ್ಶಾಪ್ ಅಲ್ಲಿ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ. ವಾಟ್ ಈಸ್ ಫರ್ಗಿವ್ನೆಸ್ ಆಕ್ಚುಲಿ ಈಸ್. ಸೊ ಬೇರೆಯವ್ರನ್ನ ಚಮಸೋದು ಹೇಗೆ, ಚಮಸೋದಾದ್ರೆ ಏನು, ಚಮಸೋದಂದ್ರೆ ಏನು, ಅವ್ರನ್ನ ಸಂಪೂರ್ಣವಾಗಿ ಎಲ್ಲ ಬಿಟ್ಬಿಡೋದು, ಅವ್ರು ಏನೇ ಮಾಡಿದ್ರು ಮಾಡಿಸ್ಕೊಳಕ್ ಬಿಡೋದು, ಅಥವಾ ಇಟ್ ಈಸ್ ಸಮಥಿಂಗ್ ಎಲ್ಸ್. ಸೊ ಅದ್ರ ಬಗ್ಗೆ ಇನ್ ಡಿಟೇಲ್ ಐ ಟಾಕ್ ಅಂಡ್ ಐ ಆಲ್ಸೋ guide you how to practice this forgiveness. Then we'll talk about acceptancy, how to accept everything. ಎಷ್ಟೋ ಸತೆ ನಮ್ಮನ್ನ ನಾವು ಸ್ವೀಕಾರ ಮಾಡೋದಿಲ್ಲ. ಲೂಯಿಸ್ ಎಲ್ ಹೇ ಅಂತ ಒಬ್ರು ರೈಟರ್ ಇದ್ದಾರೆ. ಶಿ ಸೇಸ್ ದಟ್ ಆಲ್ ದ ಪ್ರಾಬ್ಲಮ್ ಸ್ಟಾರ್ಟ್ಸ್ ಫ್ರಮ್ ಹಿಯರ್ ವೆನ್ ಯು ಡು ನಾಟ್ ಅಕ್ಸೆಪ್ಟ್ ಅಂಡ್ ವೆನ್ ಯು ಡು ನಾಟ್ ಲವ್ ಯೋರ್ ಸೆಲ್ಫ್. ನಮ್ಮನ್ನ ನಾವು ಪ್ರೀತಿಸೋದಿಲ್ಲ, ನಮ್ಮನ್ನ ನಾವು ಸ್ವೀಕಾರ ಮಾಡೋಕ್ಕಾಗೋದಿಲ್ಲ. ಯಾವಾಗ ನಮ್ಮನ್ನ ನಾವು ಸ್ವೀಕಾರ ಮಾಡೋದಿಲ್ಲ ಅಥವಾ ಅಕ್ಸೆಪ್ಟ್ ಮಾಡೋದಿಲ್ಲ, ಅಲ್ಲಿಂದ ಎಲ್ಲ ಪ್ರಾಬ್ಲಮ್ ಶುರು ಆಗುತ್ತೆ. ಸೊ ಹೇಗೆ ನಮ್ಮನ್ನ ನಾವು ಸ್ವೀಕಾರ ಮಾಡೋದು, ಹೇಗೆ ನಾವು ಬೇರೆಯವ್ರನ್ನು ಕೂಡ ಸ್ವೀಕಾರ ಮಾಡೋದು, ನಮ್ಮ ಜೀವನದಲ್ಲಿ ನಡೀತಾ ಇರುವಂಥ ಘಟನೆಗಳನ್ನು ಹೇಗೆ ನಾವು ಅಕ್ಸೆಪ್ಟ್ ಮಾಡೋದು, ಅದೆಲ್ಲಾನು ಕೂಡ ಡಿಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಹೌ ಟು ಪ್ರಾಕ್ಟೀಸ್ ಅಕ್ಸೆಪ್ಟೆನ್ಸಿ ಅಂಡ್ ಆಟಿಟ್ಯೂಡ್ ಆಫ್ ಗ್ರಾಟಿಟ್ಯೂಡ್. ಗ್ರಾಟಿಟ್ಯೂಡ್ ವಾಟ್ ಎವರ್ ಯು ಹ್ಯಾವ್, ಯಾವ ಥರ ಗ್ರಾಟಿಟ್ಯೂಡ್ನ ಆಫರ್ ಮಾಡಬೇಕು. ವಿ ಆರ್ ಆಲ್ವೇಸ್ ಇನ್ ಅ ಕೈಂಡ್ ಆಫ್ ಕಂಪ್ಲೇನಿಂಗ್ ಮೋಡ್.
ಯುನೋ ನಮ್ಮ ಹತ್ರ ಏನಿದೆ ಅದ್ರ ಕಡೆ ನಮ್ ಗಮನನೇ ಇಲ್ಲ. ನಮ್ಮ ಹತ್ರ ಏನಿಲ್ಲ ಅದ್ರ ಬಗ್ಗೆ ಮಾತ್ರ ನಾವು ಮಾತಾಡ್ತಾ ಇರ್ತೀವಿ. ದೇಹ ಪೂರ್ತಿ ಕರೆಕ್ಟ್ ಆಗಿರುತ್ತೆ, ಚಿಕ್ಕ ಬೆರಳಲ್ಲಿ ಚಿಕ್ಕದಾಗಿ ಏನೋ ಒಂದು ನೋವು ಇರುತ್ತೆ, ಅದನ್ನೇ ಹೇಳ್ತಾ ಅಯ್ಯೋ ಇಲ್ಲಿ ನೋವು, ಅಯ್ಯೋ ಇಲ್ಲಿ ನೋವು, ಅಯ್ಯೋ ಇಲ್ಲಿ ನೋವು. ಅಯ್ಯೋ ಮರ ಪೂರ್ತಿ ದೇಹ ನೋಡೋ ಎಷ್ಟು ಚೆನ್ನಾಗಿದೆ, ಎಷ್ಟು ಪರ್ಫೆಕ್ಟ್ ಆಗಿದೆ. ದಿಸ್ ಜಸ್ಟ್ ನಾಟ್ ಇವನ್ 1% ಆಫ್ ಯುವರ್ ಹೋಲ್ ಬಾಡಿ, ಬಟ್ ವಿ ಫೋಕಸ್ ಓನ್ಲಿ ಆನ್ ವಾಟ್ ವಿ ಡು ನಾಟ್ ಹ್ಯಾವ್. ವಿ ಫರ್ಗೆಟ್ ಟು ಫೋಕಸ್ ಆನ್ ವಾಟ್ ವಿ ಹ್ಯಾವ್. ವೆನ್ ಯು ಸ್ಟಾರ್ಟ್ ಫೋಕಸಿಂಗ್ ಆನ್ ವಾಟ್ ಯು ಹ್ಯಾವ್, ಯು ವಿಲ್ ಸ್ಟಾರ್ಟ್ ಹ್ಯಾವಿಂಗ್ ಇಟ್ ಮೋರ್ ಅಂಡ್ ಮೋರ್. ಸೊ ಎನರ್ಜಿ ಒಂದು ಲಾ ಇದೆ, ವೇರ್ ದ ಫೋಕಸ್ ಗೋಸ್ ಎನರ್ಜಿ ಫ್ಲೋಸ್ ದೇರ್. ಸೊ ಎನರ್ಜಿನ ಎಲ್ಲಿ ಹರಿಸಬೇಕು ಅಲ್ಲಿ ಮಾತ್ರ ಹರಿಸಬೇಕು. ಈ ಗ್ರಾಟಿಟ್ಯೂಡ್ ಅದಕ್ಕೆ ನಮಗೆ ಅದನ್ನು ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹೇಗೆ ಈ ಗ್ರಾಟಿಟ್ಯೂಡ್ ನಾವು ಆಫರ್ ಮಾಡಬೇಕು ಅದೆಲ್ಲ ಇನ್ ಡಿಟೇಲ್ ವಿಲ್ ಟಾಕ್ ಇನ್ ದ ವರ್ಕ್ಶಾಪ್. ದೆನ್ ಸರೆಂಡರ್, ವೆರಿ ವೆರಿ ಇಂಪಾರ್ಟೆಂಟ್. ಹೌ ಟು ಸರೆಂಡರ್ ಯೋರ್ ಸೆಲ್ಫ್ ಟು ಆಲ್ಮೈಟಿ, ಟು ಗಾಡ್, ಆರ್ ಟು ದಟ್ ಸೋರ್ಸ್ ಆರ್ ದಟ್ ಫೋರ್ಸ್ ವಿಚ್ ಇಸ್ ವರ್ಕಿಂಗ್ ಥ್ರೂ ಅಂಡ್ ಥ್ರೂ ಆಫ್ ಎವ್ರಿಥಿಂಗ್. ರೈಟ್? ಸೊ ಅದಕ್ಕೆ ಹೇಗೆ ಸರೆಂಡರ್ ಮಾಡೋದು? ಸೊ ಇದು ಒಂದು 4 ಇಂಗ್ರೀಡಿಯೆಂಟ್ಸ್ ಇದೆ. ಇದನ್ನ ನಾವು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಬೇಕು. ಹೇಗೆ ಪ್ರಾಕ್ಟೀಸ್ ಮಾಡೋದು ಏನೋ ಅದಕ್ಕೆ ಸಂಬಂಧಪಟ್ಟ ಆಡಿಯೋ ಕೂಡ ನಿಮ್ಗೆ ಕೊಡ್ತೀನಿ. ಜಸ್ಟ್ ಮೆಡಿಟೇಷನ್, ವೀಕ್ಲಿ ಒನ್ಸ್ ಆ ಮೆಡಿಟೇಷನ್ ನೀವು ಮಾಡಿದ್ರೆ ಸಾಕು. ಜೊತೆಗೆ ದಿನನಿತ್ಯದ ಜೀವನದಲ್ಲಿ ಇದನ್ನು ನೀವು ಹೇಗೆ ಪ್ರಾಕ್ಟೀಸ್ ಮಾಡೋದು ಅದನ್ನು ಕೂಡ ಹೇಳ್ಕೊಡ್ತೀನಿ. ಯು ಕ್ಯಾನ್ ಪ್ರಾಕ್ಟೀಸ್ ದಿಸ್: ಫಾರ್ಗಿವ್ನೆಸ್, ಅಕ್ಸೆಪ್ಟೆನ್ಸ್, ಗ್ರಾಟಿಟ್ಯೂಡ್ ಅಂಡ್ ಸರೆಂಡರ್. ಸೊ ಅಲ್ಕೆಮಿ 8 ಸ್ಟೆಪ್ ಪ್ರಾಸೆಸ್ ಇದೆ. ಇದರಲ್ಲಿ 8 ಸ್ಟೆಪ್ಸ್, ಜಸ್ಟ್ 21 ಮಿನಿಟ್ಸ್ ದ ಹೋಲ್ ಪ್ರಾಸೆಸ್. ಈ 8 ಸ್ಟೆಪ್ ನ 3 ಸೆಗ್ಮೆಂಟ್ ಆಗಿ ಬ್ರೇಕ್ ಮಾಡಿದ್ದೀನಿ. ಫಸ್ಟ್ ಸೆಗ್ಮೆಂಟ್ ಪ್ರಿಪರೇಷನ್ ಮತ್ತೆ ಸಂಕಲ್ಪ ಇರುತ್ತೆ. ಎರಡನೇ ಸೆಗ್ಮೆಂಟ್ ಅಲ್ಲಿ 5 ಸ್ಟೆಪ್ಸ್ ಪ್ರಾಸೆಸ್ ಇರುತ್ತೆ. ಅಂಡ್ ಥರ್ಡ್ ಸೆಗ್ಮೆಂಟ್ ಇಸ್ ಕಲ್ಮಿನೇಷನ್. ದಿಸ್ ಹೋಲ್ ಟೆಕ್ನಿಕ್ ಐ ವಿಲ್ ಎಕ್ಸ್ಪ್ಲೈನ್ ಇನ್ ಡಿಟೇಲ್ ಇನ್ ದ ವರ್ಕ್ಶಾಪ್. 3 days ಆನ್ಲೈನ್ ವರ್ಕ್ಶಾಪ್ ಇರುತ್ತೆ. ಇದಕ್ಕೆ ಮೆಟೀರಿಯಲ್ಸ್ ನಾನು ನಿಮಗೆ PDF ಕೊಡ್ತೀನಿ, ಕಂಪ್ಲೀಟ್ PDF. ಇದರಲ್ಲಿ ಏನೇನು ನಾನು ಹೇಳ್ಕೊಡ್ತೀನಿ ಅದೆಲ್ಲ PDF ನಿಮ್ಗೆ ಸಿಗುತ್ತೆ. ಮತ್ತೆ 2 ಆಡಿಯೋ ಸಿಗುತ್ತೆ. ಒಂದು ರೆಗ್ಯುಲರ್ ಪ್ರಾಕ್ಟೀಸ್ 21 ಮಿನಿಟ್ಸ್ ಪ್ರಾಕ್ಟೀಸ್ ಏನಿದೆ ಅದು ರೆಗ್ಯುಲರ್ ಹೇಗೆ ಮಾಡೋದು ಅದರದ್ದು ಆಡಿಯೋ. ಇನ್ನೊಂದು ವೀಕ್ಲಿ ಒನ್ಸ್ ಆ ಮೆಡಿಟೇಷನ್ ಹೇಗೆ ಮಾಡೋದು, ಅಕ್ಸೆಪ್ಟೆನ್ಸಿ, ಗ್ರಾಟಿಟ್ಯೂಡ್, ಫಾರ್ಗಿವ್ನೆಸ್, ಅದನ್ನ ಹೇಗೆ ಪ್ರಾಕ್ಟೀಸ್ ಮಾಡೋದು ಅದರದೊಂದು ಆಡಿಯೋ. ಸೊ 2 ಆಡಿಯೋ ಇರುತ್ತೆ, ಒಂದು PDF ಇರುತ್ತೆ.